ವಾರಂಟಿ 6 months ವಾರಂಟಿ ಫಾರ್ ಆಲ್ ದಿ ಇಂಜಿನ್ ಇಂಜಿನ್ ವಾರಂಟಿ ನಮ್ಮ ಹತ್ರ ಸಿಗುತ್ತೆ ನಿಮಗೆ. ಹೊಸ ಸ್ಟುಡಿಯೋ ಎಲ್ಲ ಮಾಡಿದೀನಿ. ಸೊ ವಿ ಹ್ಯಾವ್ PPF ಸೆರಾಮಿಕ್ ಕೋಟಿಂಗ್, ಎಲ್ಲ ಸರ್ವಿಸ್, ಪಾಲಿಶಿಂಗ್, ಇಂಟೀರಿಯರ್, ಎಕ್ಸ್ಟೀರಿಯರ್, ಪ್ಲಸ್ ಯು ಹ್ಯಾವ್ ಯುವರ್ ಕಾರ್ ಎಕ್ಸರೀಸ್ ಎಲ್ಲ ನಿಮಗೆ ಈಗ ಸಿಗುತ್ತೆ. PPF ಕೋಟಿಂಗ್, ಬಾಡಿ ರ್ಯಾಪ್, ಒಳ್ಳೆ ಪ್ರೈಸ್ ಅಲ್ಲಿ ಹೈ ಕ್ವಾಲಿಟಿ, ಪ್ರೀಮಿಯಂ ಕ್ವಾಲಿಟಿ ಆಗುತ್ತೆ. ಕೋಟಿಂಗ್ ಇದೆ, ಸೆರಾಮಿಕ್ ಇದೆ. ಗ್ರಾಫಿನ್ ಕೋಟಿಂಗ್ ಆದ್ರೆ 15-20,000 ಆ ತರ ಇರುತ್ತೆ, ಡಿಪೆಂಡಿಂಗ್ ವಿಚ್ ಕಾರ್ ವಾಟ್ ಟೈಪ್ ಯು ವಾಂಟ್. ಹಳೆ BMW 2010-11 ಮಾಡಲ್ 10 ಲಕ್ಷ BMW ಸೇಲ್ ಮಾಡಿ 5 ಲಕ್ಷ ಫಿಟ್ಟಿಂಗ್ ಮಾಡಿ ಗಾಡಿ ಈಗ ನ್ಯೂ 2020 ಶೇಪ್ ಆಗ್ಬಿಟ್ಟಿದೆ. M4 ಗೆ ಕಿಟ್ ಆಗಿಬಿಟ್ಟಿದೆ. ಆಗುತ್ತೆ ಆಲ್ಮೋಸ್ಟ್ ನಿಮಗೆ 1 ಲಕ್ಷ ಡೌನ್ ಪೇಮೆಂಟ್ ಮಾಡಿ ಇದೆಲ್ಲ ಲೋನ್ ನಲ್ಲಿ ನಿಮ್ಗೆ ಮಾಡಿ ಕೊಡ್ತೀನಿ. ಮಾರುತಿ i20 ಪ್ರೈಸ್ ನಲ್ಲಿ ನಿಮ್ಗೆ BMW ಕೊಡ್ತೀನಿ. 2011 ಮಾಡಲ್ 320D ಡೀಸೆಲ್ ಆಟೋಮೆಟಿಕ್ ಫುಲ್ಲಿ ಲೋಡೆಡ್ ಗಾಡಿ ಸರ್. 7,25,000 ಈ ಗಾಡಿಗೆ ತಗೊಂಡ್ರೆ ಲೇಟೆಸ್ಟ್ M4 ಕಿಟ್ ಆ ತರ ಮಾಡಿ ಇದಕ್ಕೂ ಮಾಡಬಹುದು ಸರ್. ನೀವು ಕ್ಲಸ್ಟರ್ ಆಗ್ಬಹುದು, ಸ್ಟೇರಿಂಗ್ ಕಿಟ್ ಆಗ್ಬಹುದು, ಅಲಾಯ್ ಕಿಟ್, ಬಾಡಿ ಕಿಟ್ ಎಲ್ಲ ಬರುತ್ತೆ, ಸ್ಪಾಯ್ಲರ್ ಬರುತ್ತೆ, ಡೋರ್ ಪ್ಯಾಡ್ಸ್ ಎಲ್ಲ ಬರುತ್ತೆ, ಕ್ಲಸ್ಟರ್ ಮಾಡೋದು, ಸ್ಟೇರಿಂಗ್ ಎನ್ಫೋರ್ಟ್ ಬರುತ್ತೆ, ಲೆದರ್ ಇಂಟೀರಿಯರ್, ರೂಫಿಂಗ್ ಎಲ್ಲ ಮಾಡೋದು. ಒಂದು 3.5-4 lakhs ಒಳಗಡೆ ನಿಮ್ಗೆ ಎಲ್ಲ ಆಗ್ಬಿಡುತ್ತೆ. ಸೇಮ್ ಗಾಡಿ ಇನ್ನೊಂದು A4 ಇದೆ ನಮ್ಮ ಹತ್ರ. ಇದು A19 ಬ್ಯಾಂಗ್ಳೂರ್ ಗಾಡಿ ಇದೆ. 2 ಲೀಟರ್ ಡೀಸೆಲ್ ಇಂಜಿನ್ 2014 ಮಾಡಲ್. ಶೋರೂಮ್ ಸರ್ವಿಸ್ ಹಿಸ್ಟರಿ ರೆಕಾರ್ಡ್ ಸಮೇತ ಎಲ್ಲ ಗಾಡಿ ಕೊಡ್ತೀನಿ. ನೋ ಕಾರ್ ಇಸ್ ಆಕ್ಸಿಡೆಂಟ್, ನೋ ಕಾರ್ ಇಸ್ ಓಡೋಮೀಟರ್. ದಟ್ ಇಸ್ ಮೈ ಚಾಲೆಂಜ್. ಹಲೋ ನಮಸ್ಕಾರ ಬೆಂಗಳೂರು, ವೆಲ್ಕಮ್ ಬ್ಯಾಕ್ ಟು ಪವಿತ್ರನ್ಸ್ ಪರ್ಸ್ಪೆಕ್ಟಿವ್. ಸೊ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ, ಇವತ್ತು ನಾವು ಒಂದು ಲಾಂಗ್ ಗ್ಯಾಪ್ ಆದಮೇಲೆ ಅಲ್ಫಾ ಕಾಸ್ಲರ್ಗೆ ಬಂದಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ನಿಮಗೆ ಬಂದು ಶಿರಾಜ್ ಸರ್ ಇದ್ದಾರೆ. ಬನ್ನಿ ಫಸ್ಟ್ ನನ್ನ ಚಾನಲ್ಗೆ ವೆಲ್ಕಮ್ ಮಾಡೋಣ. ಹಲೋ ಸರ್, ಗುಡ್ ಸರ್, ವೆರಿ ಲಾಂಗ್ ಟೈಮ್. ಹೌದು ಸರ್, ಗುಡ್ ಟು ಸಿ ಯು. ಥ್ಯಾಂಕ್ಸ್ ಸರ್. ಆ್ಯಂಡ್ ಹೇಳೋಣ ಸರ್, ಇವತ್ತು ವಿಡಿಯೋ ಬಗ್ಗೆ ಆ್ಯಂಡ್ ಪ್ರೈಸಿಂಗಿಂದ ಎಷ್ಟು ಪ್ರೈಸಿಂಗ್ ಸ್ಟಾರ್ಟ್ ಆಗುತ್ತೆ ಆ್ಯಂಡ್ ಲೋ ಇಂದ ಹೈ ಬಜೆಟ್. ಫೆಸ್ಟಿವಲ್ ಸೀಸನ್ ಸ್ಟಾರ್ಟೆಡ್. ದಸರಾ, ದಿವಾಲಿ, ಈದ್ ಎಲ್ಲ ನಿಮಗೆ ಬರುತ್ತೆ, ನ್ಯೂ ಇಯರ್ ತನಕನೂ ಹೋಗುತ್ತೆ. ಸೊ ಆಲ್ ಫೆಸ್ಟಿವಲ್, ಲಾಂಗ್ ವೀಕೆಂಡ್ ಸೀಸನ್. ಇನ್ ಲಾಂಗ್ ವೀಕೆಂಡ್ ಬೇಸಿಕ್ ಪೀಪಲ್ ಏನ್ ಮಾಡ್ತಾರೆ, ಟ್ರಾವೆಲ್ ಮಾಡ್ತಾರೆ. ಐದರ್ 5 ಜನ ಹೋಗ್ತಾರೆ, ಇಲ್ಲಾಂದ್ರೆ 8 ಜನ ಹೋಗ್ತಾರೆ. ಸೊ ನೀಡ್ ಪ್ರಾಪರ್ SUV ಕಾರ್ ಆರ್ ಕಾಂಪ್ಯಾಕ್ಟ್ SUV ಕಾರ್ ಇದೆ. ಸೊ ನಮ್ಮ ಹತ್ರ ತುಂಬಾ ಆತರ SUV ಗಾಡಿನಲ್ಲಿ ಇದೆ. ಪ್ಲಸ್ ಫೆಸ್ಟಿವಲ್ ಆಫರ್ ಅಂದ್ರೆ ಎನಿ ಕಾರ್ ಯು ಪರ್ಚೇಸ್ ಫ್ರಮ್ ಅಸ್ ಡ್ಯೂರಿಂಗ್ ಫ್ರಮ್ ಟುಡೇ till your Diwali end or till October end, worth 5,000 rupees Android touchscreen multimedia is free for everyone. Super. Okay, and the second offer is your loan process. We made the loan process less than 48 hours. Anywhere in Karnataka nalli irli, ninge loan ninge 48 hours nalli ಮಾಡಿ ಕೊಡ್ತೀನಿ, up to 90% on the car. Rest depend on the profile. Anywhere in Karnataka, easy EMI loans. I've done loans in just 24 hours also. ಬರೀ 10,000 ಅಡ್ವಾನ್ಸ್ ಕೊಟ್ಟಿದ್ರೆ ಮಿಕ್ಕಿದ ಎಲ್ಲ ಲೋನ್ ಮಾಡಿದೀನಿ, ಪ್ರೊಫೈಲ್ ಚೆನ್ನಾಗಿದ್ರೆ. ಸೊ ಎಲ್ಲ ಮಾಡ್ತೀನಿ. ಹೋಮ್ ಡೆಲಿವರಿ ಆಪ್ಷನ್, ಎಕ್ಸಾಕ್ಟ್ಲಿ ಹೋಮ್ ಡೆಲಿವರಿ ಎನಿವೇರ್ ಇನ್ ಕರ್ನಾಟಕ ಯು ವಾಂಟ್ ದಟ್ ಆಲ್ಸೋ ನಿಮಗೆ ಎಲ್ಲ ಸಿಗ್ಬಿಡುತ್ತೆ ನಿಮಗೆ. ಸೊ ಯು ಹ್ಯಾವ್ ಯುವರ್ ಆಂಡ್ರಾಯ್ಡ್ ಆಫರ್ ಇದೆ, EMI ಆಫರ್ ಇದೆ, ಪ್ಲಸ್ ಪ್ರೈಸಿಂಗ್ ಚಾಲೆಂಜಿಂಗ್ ಪ್ರೈಸಿಂಗ್ ಐವ್ಯೂ. ಮಾರ್ಕೆಟ್ ಪ್ರೈಸ್ ನಲ್ಲಿ ನಿಮ್ಗೆ RT Benz BMW 6 ಲಕ್ಷ ಇಂದ ನಮ್ಮ ಹತ್ರ ಸ್ಟಾರ್ಟ್ ಆಗುತ್ತೆ. ಫ್ರಮ್ 6 lakhs onward will start. ಸೊ ಆ ತರ ಅಫೋರ್ಡಬಲ್ ಲಕ್ಸುರಿ ಕಾರ್ಸ್ ಇದೆ, SUVs ಇದೆ, ಮಲ್ಟಿ ಕಾಂಪ್ಯಾಕ್ಟ್ SUVs, 5 ಸೀಟರ್, 7 ಸೀಟರ್, 8 ಸೀಟರ್, ಸೆಡಾನ್ಸ್ ಎಲ್ಲ ನಮ್ಮ ಹತ್ರ ಇದೆ ಗಾಡಿ. ಪ್ರೈಸಿಂಗ್ ನಲ್ಲಿ ಎಲ್ಲ ನಿಮ್ಗೆ ಮಾಡಿ ಕೊಡ್ತೀನಿ. ಏನ್ ಪ್ರೈಸ್ ಕೋಟ್ ಮಾಡ್ತೀನಿ ಆನ್ ಟೇಬಲ್, ಇನ್ನೊಂದು ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ. ಸೂಪರ್ ಸರ್, ಥ್ಯಾಂಕ್ ಯು ಸರ್. ಸೊ ಬನ್ನಿ ವೀಕ್ಷಕರೇ, ಆಗಲೇ ತಡ ಮಾಡದೆ ವಿಡಿಯೋನ ಶುರು ಮಾಡೋಣ. ನಂಬರ್, ಕಾಂಟ್ಯಾಕ್ಟ್ ಡೀಟೇಲ್, ಲೊಕೇಶನ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ. ಆ್ಯಂಡ್ ಡಿಸ್ಪ್ಲೇದಲ್ಲಿ ಇಲ್ಲಿ ಎಲೆಕ್ಟ್ ಕೂಡ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಸೊ ಸಿಟ್ ಬ್ಯಾಕ್, ರಿಲ್ಯಾಕ್ಸ್ ಅಂಡ್ ಎಂಜಾಯ್. ಸೊ ಫಸ್ಟ್ ವೆಹಿಕಲ್ ನೋಡ್ತಾ ಇದ್ದೀರಾ, ನಮ್ಮ ಮುಂದೆ ಒಂದು Audi Q3 ಇದೆ ಸರ್. ಇದು ಡೀಟೇಲ್ಸ್. Lots of premium ultra luxury cars is affordable price nalli. Okay. Audi Q3 is a 2 liter diesel engine, 2013 model, single owner, 87,000 ಇದೆ. ವಿತ್ ಪ್ಯಾನೋರಾಮಿಕ್ ಸನ್ರೂಫ್ ನಿಮಗೆ ಗಾಡಿಯಲ್ಲಿ ಬರುತ್ತೆ. ಮೈಲೇಜ್ ಸೂಪರ್ ಆಗಿ ಬರುತ್ತೆ ಸರ್. ಎಲ್ಲ ತುಂಬಾ ಜನ ಕೇಳ್ತಾರೆ, ಪ್ರೀಮಿಯಂ ಗಾಡಿ ಇದ್ರೆ ಮೈಲೇಜ್ ಒಂದು 6-8 ಆ ತರ ಬರುತ್ತೆ ಅಂತ. But the 2 liter diesel engine will give you somewhere between 13 to 14 in city and up to 20 on highway. Most of the diesel cars ಎಲ್ಲ 2 liter engine ಇರೋದು. 20 ನಿಮ್ಗೆ ಪಕ್ಕಾ ಹೈವೇ ನಲ್ಲಿ ಬಂದೇ ಬರುತ್ತೆ ಗಾಡಿನಲ್ಲಿ. So 2 liters engine ಅಲ್ಲ ಸರ್, ಎಲ್ಲ 2 liter, almost all are 2 liter engine. Diesel engine will give you 13-14 city mileage, highway ನಲ್ಲಿ 20 ನಿಮ್ಗೆ ಆರಾಮಾಗಿ ಬರುತ್ತೆ. ಸರ್ವಿಸ್ ಕಾಸ್ಟ್ ಅಂದ್ರೆ Audi ನಲ್ಲಿ ಹೋದ್ರೆ ನಿಮ್ಗೆ 25-30,000 ಆಗುತ್ತೆ. ನಮ್ ಗ್ಯಾರೇಜ್ ನಲ್ಲಿ 10,000 ಇಂದ 15,000 ತನಕ ನಿಮ್ಗೆ Audi, BM, Mercedes Benz ಆಗ್ಬಿಡುತ್ತೆ ಸರ್ವಿಸ್. ಸೊ ನಮ್ದೇ ನಿಮ್ಗೆ ಸರ್ವಿಸ್ ಎಲ್ಲ ಇರುತ್ತೆ. ವಾರಂಟಿ 6 months ವಾರಂಟಿ ಫಾರ್ ಆಲ್ ದಿ ಇಂಜಿನ್ ವಾರಂಟಿ. ಪ್ರೀಮಿಯಂ ಗಾಡಿಗೆ ನಮ್ಮ ಹತ್ರ ಸಿಗುತ್ತೆ ನಿಮ್ಗೆ. ಲೋನ್ ಬೇಕಂದ್ರೆ ಈ ಗಾಡಿ ಮೇಲೆ 2013 ಮಾಡಲ್, ಪ್ರೈಸ್ 12,75,000. ನಿಮ್ಗೆ 2013 ಮಾಡಲ್, ಸಿಂಗಲ್ ಓನರ್, ಡೀಸೆಲ್ ಆಟೋಮೆಟಿಕ್. ಲೋನ್ ನಿಮ್ಗೆ ಆಲ್ಮೋಸ್ಟ್ ನಿಮ್ಗೆ 10 ಲಕ್ಷ ಲೋನ್ ಸಿಗುತ್ತೆ. ಬರೀ ಒಂದು 2,70,000 ಡೌನ್ ಪೇಮೆಂಟ್ ಮಾಡಿ 40,000 ಅಲ್ಲಿ ಲೋನ್ ಮಾಡಿ ನಿಮ್ಗೆ ಕೊಡ್ತೀನಿ. ಓಕೆ ಸರ್. ಅಂಡ್ ಏನು ಇದು ಸೆರಾಮಿಕ್ ಕೋಟಿಂಗ್ ಎಲ್ಲ ಇದೆ? ಎಸ್ ಸರ್, ಹೊಸ ಸ್ಟುಡಿಯೋ ಎಲ್ಲ ಮಾಡಿದೀನಿ. ಸೊ ವಿ ಹ್ಯಾವ್ PPF ಸೆರಾಮಿಕ್ ಕೋಟಿಂಗ್, ಎಲ್ಲ ಸರ್ವಿಸ್, ಪಾಲಿಶಿಂಗ್, ಇಂಟೀರಿಯರ್, ಎಕ್ಸ್ಟೀರಿಯರ್, ಪ್ಲಸ್ ಯು ಹ್ಯಾವ್ ಯುವರ್ ಕಾರ್ ಎಕ್ಸರೀಸ್ ಎಲ್ಲ ನಿಮ್ಗೆ ಈಗ ಸಿಗುತ್ತೆ. PPF ಕೋಟಿಂಗ್, ಬಾಡಿ ರ್ಯಾಪ್, ಒಳ್ಳೆ ಪ್ರೈಸ್ ಅಲ್ಲಿ ಹೈ ಕ್ವಾಲಿಟಿ, ಪ್ರೀಮಿಯಂ ಕ್ವಾಲಿಟಿ ಆಗುತ್ತೆ. ಕಾರ್ ವಾಷಿಂಗ್ ಎಲ್ಲ ಇದೆ ನಮ್ಮ ಹತ್ರ. ಪ್ರೀಮಿಯಂ ವಾಷಿಂಗ್ ಇದೆ, ಪಾಲಿಶ್ ತರ ವಾಶ್ ಆಗ್ಬಿಡುತ್ತೆ, 1,000 ರೂಪಾಯಿನಲ್ಲಿ ಆಗ್ಬಿಡುತ್ತೆ.
ಸೂಪರ್ ಸರ್, ಫುಲ್ ಇಂಟೀರಿಯರ್ ಫೋಮ್ ಎವ್ರಿಥಿಂಗ್ ಸರ್, ಕಾರ್ ಬೈಕ್ ಏನಾದ್ರು ಇರಲಿ, PPF ಸಿರಾಮಿಕ್ ಕೋಟಿಂಗ್ ಎಲ್ಲಾನು ಈಗ ನಮ್ಮ ಸ್ಟುಡಿಯೋನಲ್ಲಿ ಮಾಡ್ತೀವಿ. ಓಕೆ ಸರ್, ಗ್ರಾಫೈಟ್ ಗ್ರಾಫೈನ್ ಕೋಟಿಂಗ್ ಇದೆ, ಸಿರಾಮಿಕ್ ಇದೆ. ಗ್ರಾಫೈನ್ ಕೋಟಿಂಗ್ ಅರೌಂಡ್ 15-20,000 ಆ ತರ ಇರುತ್ತೆ, ಡಿಪೆಂಡಿಂಗ್ ವಿಚ್ ಕಾರ್ ವಾಟ್ ಟೈಪ್ ಯು ವಾಂಟ್. 15-20,000. ಓಕೆ ಸರ್. ನೆಕ್ಸ್ಟ್ ಕಾರ್ ಇದು Audi A4 ಸರ್, ಡೀಸೆಲ್ ಆಟೋಮೆಟಿಕ್ ಟಾಪ್ ಅಂಡ್ 2013 ಮಾಡಲ್ ಡಾಕ್ಟರ್ ಗಾಡಿ ಇದೆ. ಒಳ್ಳೆ ಪ್ರೈಸ್ ರೇಂಜ್ ಸರ್, 10.5 lakhs ಕೊಟ್ಬಿಡ್ತೀನಿ. 10.5 lakhs. These are the 2-liter ಡೀಸೆಲ್ ಇಂಜಿನ್ 2013 ಮಾಡಲ್. ಇದಕ್ಕೂ ನಿಮ್ಗೆ ಒಂದು 2 to 3 years ಲೋನ್ ನಿಮ್ಗೆ ಸಿಗುತ್ತೆ. ನಿಮ್ಗೆ 8 ಲಕ್ಷ ತನಕ ಲೋನ್ ಮಾಡ್ತೀನಿ, 2 ಲಕ್ಷ ಡೌನ್ ಪೇಮೆಂಟ್ ಮಾಡಿ ಆಯ್ತು. ಎಷ್ಟಿದೆ ಸರ್ ಪ್ರೈಸಿಂಗ್? 10,50,000 ಕೊಟ್ಬಿಡ್ತೀನಿ ಸರ್. 2013 ಮಾಡಲ್ ಇದೆ. 10,50,000. ಕಲರ್ ನೋಡಬಹುದು, ಸೂಪರ್ ಆಗಿದೆ. ಎಸ್ ಸರ್, ಫೆರಾರಿ ರೆಡ್ ಕಲರ್, ಫ್ಲಾಶ್ ರೆಡ್ ಕಲರ್ ಐತಿವಿ. ಡೀಸೆಲ್ ಆಟೋಮೆಟಿಕ್ ಟಾಪ್ ಎಂಡ್ ವಿತ್ ಸನ್ರೂಫ್. ಇದನ್ನು ಸೇಮ್ 2-liter ಇಂಜಿನ್, ಮೈಲೇಜ್ ವಿಲ್ ಬಿ ಅರೌಂಡ್ 14 in city, 18 to 20 ನಿಮಗೆ ಹೈವೇನಲ್ಲಿ ಬರುತ್ತೆ. ಸರ್ವಿಸ್ ಕಾಸ್ಟ್ ಮೇಂಟೆನೆನ್ಸ್ ನಿಮಗೆ ಒಂದು 15,000, 10,000 ಇಂದ 15,000 ನಿಮಗೆ ಬರುತ್ತೆ. ಗಾಡಿನಲ್ಲಿ ₹1 ಖರ್ಚ, ರಿಪೇರಿ ಏನು ಇಲ್ಲ. ಇನ್ಶೂರೆನ್ಸ್, ಟೈರ್ ಎಲ್ಲ ಇದೆ ಗಾಡಿನಲ್ಲಿ. ಓಕೆ ಸರ್, ಖರ್ಚಂದ್ರೆ ನೀವು ಬೇಕಂದ್ರೆ ಒಂದು ಅಲಾಯ್ಸ್ ಮಾತ್ರ ಒಂದು ಅಪ್ಗ್ರೇಡೆಡ್ ವರ್ಷನ್ ಇಫ್ ಯು ವಾಂಟ್ ಅಪ್ಗ್ರೇಡ್, ಬಟ್ ದೀಸ್ ಅಲಾಯ್ಸ್ Audi ಅಲಾಯ್ಸ್, ಕಂಪನಿ ಅಲಾಯ್ಸ್ ಎಲ್ಲ ಮಾಡಬಹುದು. ಅಪ್ಗ್ರೇಡ್ ಆಗಿ ನಾವು ಬೇರೆ ಒಂದು BMW M Sport ಮಾಡ್ತಾ ಇದೀವಿ, ಅದ್ರ ಬಗ್ಗೆ ವಿಡಿಯೋ ನೀವು ಮಾಡಿ ತೋರಿಸಿಲ್ಲ, ಎಂಡ್ನಲ್ಲಿ ಡೆಲಿವರಿ ಕೊಡ್ತಾ ಇದ್ದೀವಿ. ಹಳೆ ಶೇಪ್ BMW 2010-11 ಮಾಡಲ್ 10 ಲಕ್ಷ BMW ಸೇಲ್ ಮಾಡಿ 5 ಲಕ್ಷ ಫಿಟ್ಟಿಂಗ್ ಮಾಡಿ ಗಾಡಿ ಈಗ ನ್ಯೂ 2020 ಶೇಪ್ ಆಗ್ಬಿಟ್ಟಿದೆ. M4 ಕಿಟ್, M4 ಗೆ ಕಿಟ್ ಆಗಿಬಿಟ್ಟಿದೆ. ಅದು ಇವಾಗ ತೋರಿಸಿನ ಲಾಸ್ಟ್ ವಿಡಿಯೋನಲ್ಲಿ ತೋರಿಸೋಣ ಗಾಡಿ. ಓಕೆ ಸರ್, ಆ ತರ ಮಾಡ್ಬೇಕಾ ಕರಿ? ಎಲ್ಲ ಗಾಡಿ ಮಾಡ್ತಾ ಇದೀನಿ ಅಪ್ಗ್ರೇಡ್. ಸೊ ಅದೇ ತರ ಹಳೆ ಮಾಡಲ್ ತಗೋತಾರೆ, ಅಪ್ಗ್ರೇಡ್ ಮಾಡ್ಬಿಡ್ತಾರೆ. ಅದೇ ಒಂದು ಬೆಸ್ಟ್ ಆಪ್ಷನ್ ಸರ್, ಏನು ಬೇಕಾಗಿಲ್ಲ ಅಪ್ಗ್ರೇಡ್. ಸಿ 2020 ಮಾಡಲ್ BMW M4 ತಗೊಂಡ್ರೆ ನಾಟ್ ಲೆಸ್ ದನ್ 35-40 lakhs or even 45 lakhs ಆಲ್ಸೋ. 10 ಲಕ್ಷ ಒಂದು BMW ತಗೊಳ್ಳಿ, 5 ಲಕ್ಷ ಫಿಟ್ಟಿಂಗ್ ಮಾಡಿ ಸೂಪರ್ ಆಗುತ್ತೆ. ಕಂಡೀಷನ್ ಚೆನ್ನಾಗಿರ್ಬೇಕು ಗಾಡಿ, ಅದೆಲ್ಲ ನಾನು ನೋಡ್ಕೊಂಡು ನಿಮ್ಗೆ ಕೊಡ್ತೀನಿ. ಮೆಕ್ಯಾನಿಕಲ್ ಫಾಲ್, ಎಲೆಕ್ಟ್ರಿಕ್ ಫಾಲ್ ಏನು ಬರೋದಿಲ್ಲ, ಬರೀ ಅಪ್ಗ್ರೇಡ್ ಮಾಡ್ಬೇಕು ನೀವು ಅಷ್ಟೇ. ಸೂಪರ್ ಸರ್. ಅಂಡ್ ನೆಕ್ಸ್ಟ್ ಇನ್ನೊಂದು ಸಿಲ್ವರ್ ಕಲರ್ Audi A3 ಇದೆ, ಡೀಸೆಲ್ ಆಟೋಮೆಟಿಕ್ ಟಾಪ್ ಅಂಡ್ ಮಾಡಲ್ 35 TDI. ದಿಸ್ ಆಲ್ಸೋ 2-liter ಇಂಜಿನ್, ಟಾಪ್ ಅಂಡ್ ಸನ್ರೂಫ್ ಬರುತ್ತೆ. ಸೆಕೆಂಡ್ ಓನರ್, 81,000 ಕಿಲೋಮೀಟರ್ ಗಾಡಿ ಹೊಡೆದೆ. ದಿಸ್ ಆಲ್ಸೋ ವಿಲ್ ಗಿವ್ ಯು ಗುಡ್ ಮೈಲೇಜ್, ಡೀಸೆಂಟ್ ಮೈಲೇಜ್ 13-14 city and 20 on highways. ನಿಮಗೆ ಸ್ಪೋರ್ಟಿ ಲುಕ್ Audi A3 ಬರುತ್ತೆ. Audi A3 is the same compatible as Skoda Rapid in ತರ ಬರುತ್ತೆ, ಅದೇ ತರ ನಿಮಗೆ ಇದು ಬರೋದು. You know, Skoda, Volkswagen, all the parent company of Audi. Yeah, so Skoda manufactures Audi and Volkswagen. So service caution is ನಲ್ಲಿ ಕಡಿಮೆ. And ಇದು 2017 model, ನಿಮಗೆ 4 years ಲೋನ್ ಸಿಗುತ್ತೆ, ಅಪ್ ಟು 15 lakhs ಲೋನ್ ಮಾಡ್ತೀನಿ. ಗಾಡಿ ಪ್ರೈಸ್ ಬಂದು ದಿಸ್ ಇಸ್ ಅಬೌಟ್ 17,25,000, ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಆಲ್ಮೋಸ್ಟ್ ನಿಮಗೆ 1 ಲಕ್ಷ ಡೌನ್ ಪೇಮೆಂಟ್ ಮಾಡಿ ಇದೆಲ್ಲ ಲೋನ್ ನಲ್ಲಿ ನಿಮಗೆ ಮಾಡಿ ಕೊಡ್ತೀನಿ ಸರ್. ಸೂಪರ್ ಸರ್, ಚೆನ್ನಾಗಿದೆ ಸರ್ ಕಂಡೀಷನ್. ಥ್ಯಾಂಕ್ ಯು. ನೆಕ್ಸ್ಟ್ ನಿಮಗೆ ಲೋ ಬಜೆಟ್ ಅಫೋರ್ಡಬಲ್ ನಲ್ಲಿ ಕೇಳ್ತಾ ಇದ್ದಾರೆ, BMW 320D, ಮಾರುತಿ i20 ಪ್ರೈಸ್ ನಲ್ಲಿ ನಿಮಗೆ BMW ಕೊಡ್ತೀನಿ. 2011 ಮಾಡಲ್ 320D ಡೀಸೆಲ್ ಆಟೋಮೆಟಿಕ್ ಫುಲ್ಲಿ ಲೋಡೆಡ್ ಗಾಡಿ ಸರ್. ಎಷ್ಟು ಪ್ರೈಸ್ ಇರ್ಬೇಕು ಸರ್ ಇದು? ₹1 ಖರ್ಚ ಇಲ್ಲ. ಬ್ಯಾಂಗ್ಳೂರ್ ಗಾಡಿನ, ಪ್ರಾಪರ್ ಬ್ಯಾಂಗ್ಳೂರ್ ಗಾಡಿ ಇದು. ಮಾಡಲ್ ಸರ್ 2011 ಮಾಡಲ್. 7,25,000 ಕೊಟ್ಬಿಡ್ತೀನಿ ಸರ್. 7,25,000. ನಥಿಂಗ್ ಟು ಸ್ಪೆಂಡ್. ಚೆನ್ನಾಗಿದೆ ಗಾಡಿ, ಸೂಪರ್ ಹೀಟ್. ಇದು 2-liter ಇಂಜಿನ್, ಮೈಲೇಜ್ ವಿಲ್ ಬಿ ಅರೌಂಡ್ 13-14 city and 18-20 on highways. ಸರ್ವಿಸ್ ಕಾಸ್ಟ್ ನಿಮಗೆ 10,000 to 15,000 ನಿಮಗೆ ನಮ್ ಗ್ಯಾರೇಜ್ ಸರ್ವಿಸ್ ಕಾಸ್ಟ್ ನಿಮಗೆ ಈ ಗಾಡಿನಲ್ಲಿ ಆಗುತ್ತೆ. ಸೂಪರ್, ಒಳ್ಳೆ ಗಾಡಿ, ಆ ಪ್ರೈಸ್ ರೇಂಜ್ ನಲ್ಲಿ ಸೂಪರ್ ಇದೆ. ಈಗ ಎಕ್ಸಾಂಪಲ್ 7,25,000 ಈ ಗಾಡಿಗೆ ತಗೊಂಡ್ರೆ ಲೇಟೆಸ್ಟ್ M4 ಕಿಟ್ ಆ ತರ ಮಾಡಿ ಇದಕ್ಕೂ ಮಾಡಬಹುದು ಸರ್. ನೀವು ಕ್ಲಸ್ಟರ್ ಆಗ್ಬಹುದು, ಸ್ಟೇರಿಂಗ್ ಕಿಟ್ ಆಗ್ಬಹುದು, ಅಲಾಯ್ ಕಿಟ್ಸ್, ಬಾಡಿ ಕಿಟ್ ಎಲ್ಲ ಬರುತ್ತೆ, ಸ್ಪಾಯ್ಲರ್ ಬರುತ್ತೆ, ಡೋರ್ ಪ್ಯಾಡ್ಸ್ ಎಲ್ಲ ಬರುತ್ತೆ, ಕ್ಲಸ್ಟರ್ ಮಾಡೋದು, ಸ್ಟೇರಿಂಗ್ ಎನ್ಫೋರ್ಡ್ ಬರುತ್ತೆ, ಲೆದರ್ ಇಂಟೀರಿಯರ್, ರೂಫಿಂಗ್ ಎಲ್ಲ ಮಾಡೋದು. ಒಂದು 3.5-4 lakhs ಒಳಗಡೆ ನಿಮ್ಗೆ ಎಲ್ಲ ಆಗ್ಬಿಡುತ್ತೆ ನೋಡಿ. ಒಂದು 60-70 lakhs ಕೊಡೋ ಬದಲು ಈ ತರ 7 lakhs ಕೊಟ್ಟು ಒಂದು ಅಪ್ಗ್ರೇಡ್ ಮಾಡಬೇಕು. ಅಪ್ಗ್ರೇಡ್ ಹೆಂಗ್ ಮಾಡೋದು ನಮ್ಗೆ ಇಂಡು ವಿಡಿಯೋ ನಲ್ಲಿ ತೋರ್ಸೋಣ ಹೆಂಗಾಗಿರೋದು. ನೆಕ್ಸ್ಟ್ ಸರ್ ಜಾಗ್ವಾರ್ ಇದೆ ನಮ್ಮ ಹತ್ರ, ಒಂದಿಲ್ಲ 2 ಜಾಗ್ವಾರ್ ಇದೆ ನಮ್ಮ ಹತ್ರ. as you can see, one white color we have XF 2.0 ಡೀಸೆಲ್ ಆಟೋಮೆಟಿಕ್ ಗಾಡಿ, ಸಿಂಗಲ್ ಓನರ್ ಗಾಡಿ, ಫ್ಯಾನ್ಸಿ ನಮ್ಮ ಬ್ಯಾಂಗ್ಳೂರ್ ಗಾಡಿ 7878, ಓನ್ಲಿ 60,000 ಕಿಲೋಮೀಟರ್ ಡ್ರಿವನ್ ಕಾರ್, ಡೀಸೆಲ್ ಆಟೋಮೆಟಿಕ್ ಗಾಡಿ. ಈ ಗಾಡಿ ಪ್ರೈಸ್ ಬಂದು ನಿಮ್ಗೆ 16,75,000 ಇದೆ, ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಪ್ರಾಪರ್ ಸಿಂಗಲ್ ಓನರ್ ಗಾಡಿ ಇದು, ಡೀಸೆಲ್ ಆಟೋಮೆಟಿಕ್ ಗಾಡಿ. ಇದ್ರ ಮೇಲೆ ಲೋನ್ ಆರಾಮಾಗಿ ಸಿಗುತ್ತೆ. 2016 ಮಾಡಲ್ ಲೋನ್ ನಿಮ್ಗೆ ಆರಾಮಾಗಿ 15 ಲಕ್ಷನೂ ಸಿಗ್ಬಿಡುತ್ತೆ. ಮೇಕ್ 1.5 lakh ಡೌನ್ ಪೇಮೆಂಟ್, ನಿಮಗೆ ಇದೆಲ್ಲ ಲೋನ್ ಮಾಡಿ ಕೊಡ್ತೀನಿ. ಸರ್ವಿಸ್ ಕಾಸ್ಟ್ ಜಾಗ್ವಾರ್ ನಲ್ಲಿ ಹೋದ್ರೆ ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗುತ್ತೆ. ನಮ್ಮ ಹತ್ರ ಒಂದು 15,000 to 20,000ಗೆ ಸರ್ವಿಸ್ ನಿಮ್ಗೆ ಆಗ್ಬಿಡುತ್ತೆ. ಸ್ಪೇರ್ ಪಾರ್ಟ್ ಬಗ್ಗೆ ಸ್ವಲ್ಪ ಯೋಚನೆ ಮಾಡ್ತಾರೆ ಜನರು. ಈಗ ಜಾಗ್ವಾರ್ ಅಲ್ಲಿ ಒಂದು ಟೇಲ್ ಲ್ಯಾಂಪ್ ಎಲ್ಲ ಹೋದ್ರೆ ನಿಮ್ಗೆ 50,000 ಆಗುತ್ತೆ ಸರ್. ಬಟ್ ಸೇಮ್ ಟೇಲ್ ಲ್ಯಾಂಪ್ ಎಲ್ಲ ನಿಮಗೆ OEM ಮಾರ್ಕೆಟ್ ನಲ್ಲಿ ಸಿಗುತ್ತೆ, ಆನ್ಲೈನ್ ಸಿಗುತ್ತೆ. 10,000 15,000 ಇಂದ ಶುರು ಆಗುತ್ತೆ ನಿಮಗೆ. ಇವನ್ ವಾಟ್ ಎವರ್ ಸ್ಪೇರ್ ಪಾರ್ಟ್ ಲೆಟ್ ಇಟ್ ಬಿ, ಚೀಪರ್ ಪ್ರೈಸ್ ನಿಮ್ಗೆ OEM ಮಾರ್ಕೆಟ್ ನಲ್ಲಿ ಸಿಗುತ್ತೆ. ಜಾಗ್ವಾರ್ ಹೋಗಿ ಬೇಡ, ಜಾಗರ್ ಹೋಗ್ಬಹುದು, ಆದ್ರೆ ಸರ್ವಿಸ್ ಕಾಸ್ಟ್ ನಿಮಗೆ ತುಂಬಾ ಎಕ್ಸ್ಪೆನ್ಸಿವ್ ಆಗುತ್ತೆ. ಒಂದ್ ಬ್ರೇಕ್ ಬೂಸ್ಟರ್ ನೀವು ಸರ್ವಿಸ್ ರಿಪೇರ್ ಮಾಡಿದ್ರೆ 60,000 rupees ಆಗುತ್ತೆ. ದುಬೈಯಿಂದ ತರಿಸಬೇಕು ಅವರು. And you will take 1 month waiting period from Jaguar. With me, around 48 hours, I'll get it done. Almost around 25,000 job done. Okay. Next, ನಿಮಗೆ Audi A4 ಇದೆ, 2015 model ಇದೆ,
ಡೀಸೆಲ್ ಆಟೋಮೆಟಿಕ್ ಫುಲ್ಲಿ ಲೋಡೆಡ್ ಟಾಪ್ ಎಂಡ್ ಮಾಡೆಲ್ ಗಾಡಿ. ಸೆಕೆಂಡ್ ಓನರ್ 68,000 ಕಿಲೋಮೀಟರ್ ಗಾಡಿ ಇದೆ. ಪ್ರಾಪರ್ ಬ್ಯಾಂಗ್ಳೂರ್ ಗಾಡಿನೇ ಸರ್ ಇದನ್ನು. K01 ಮಾಡಲ್, ಯಾವ್ದು ಇಂಟರ್ಸ್ಟೇಟ್ ಗಾಡಿ, ರೀನಂಬರ್ ಗಾಡಿ ಇಲ್ಲ, ಯಾವ ಪ್ರೀಮಿಯಂ ಗಾಡಿ ಆತರ ಇಲ್ಲ. ಸೊ ದಿಸ್ ಕಾರ್ ಇಸ್ ಪ್ರೈಸ್ ಅಟ್ ಅಬೌಟ್ 13,75,000, ಸ್ಲೈಟ್ಲಿ ನೆಗೋಷಿಯಬಲ್ ಸರ್. ಸೆಕೆಂಡ್ ಓನರ್ ಡೀಸೆಲ್ ಆಟೋಮೆಟಿಕ್ 2015 ಮಾಡಲ್ ಗಾಡಿ ಇದು. 14-15 ಮಾಡಲ್ ಗಾಡಿ ಇದು. ವೆರಿ ನೀಟ್ಲಿ ಮೇಂಟೈನ್, ಬ್ಯೂಟಿಫುಲ್ ಪ್ರೆಸ್ಟೈನ್ ಕಂಡೀಷನ್. ಸಿಂಗಲ್ ರೂಪಾಯಿ ಖರ್ಚ ಇಲ್ಲ. ಲೋನ್ ನಿಮ್ಗೆ ಆರಾಮಾಗಿ 3 to 4 years ಲೋನ್ ನಿಮ್ಗೆ ಆರಾಮಾಗಿ ಸಿಗ್ಬಿಡುತ್ತೆ. ಆಲ್ಮೋಸ್ಟ್ ಅರೌಂಡ್ 10 to 12 lakhs ಲೋನ್ ಸಿಗುತ್ತೆ ಈ ಗಾಡಿ ಮೇಲೆ. ಸೊ 1.5 to 2 lakhs ಡೌನ್ ಪೇಮೆಂಟ್ ಮಾಡಿ ನಿಮ್ಗೆ ಇದೆಲ್ಲ ಲೋನ್ ನಿಮ್ಗೆ ಮಾಡಿ ಕೊಡ್ತೀನಿ. ಸೇಮ್ ಗಾಡಿ ಇನ್ನೊಂದು A4 ಇದೆ ನಮ್ಮ ಹತ್ರ. ಇದು K19 ಮ್ಯಾಂಗ್ಳೂರ್ ಗಾಡಿ ಇದೆ. 2 ಲೀಟರ್ ಡೀಸೆಲ್ ಇಂಜಿನ್, 2014 ಮಾಡಲ್. ಥರ್ಡ್ ಓನರ್ ಗಾಡಿ ಇದ್ರೆ ಅದ್ರ ಕಿಲೋಮೀಟರ್ ಓನ್ಲಿ 59,000 ಕಿಲೋಮೀಟರ್. ಶೋರೂಮ್ ವಿಷಯ, ರಿಕಾರ್ಡೆಡ್ ಮೈಲೇಜ್ ಎಲ್ಲ ಇದೆ. ಇದು ಫ್ಯಾನ್ಸಿ ಪ್ರೈಸ್ ಸರ್. ಎಷ್ಟು ಸರ್ ಇದು? ಆ ಗಾಡಿ ಇತ್ತು ನಿಮ್ಗೆ 13,75,000 ಅಲ್ಲ, ಈ ಗಾಡಿ ನಿಮ್ಗೆ 10.5 ಕೊಟ್ಬಿಡ್ತೀನಿ ಸರ್. 10.5 lakhs ಓನ್ಲಿ. ಬ್ಯಾಂಗ್ಳೂರ್ ಗಾಡಿ, ₹1 ಕೆಲಸ ಏನು ಇಲ್ಲ. ಲೋನ್ ಎಲ್ಲ ಆರಾಮಾಗಿ ನಿಮಗೆ ಮಾಡಿ ಕೊಡ್ತೀನಿ. ಇನ್ಶೂರೆನ್ಸ್ ಅಪ್ ಟು ಡೇಟ್ ಇದೆ, ಟೈರ್ ಎಲ್ಲ ಚೆನ್ನಾಗಿದೆ. 59,000 ಅಂಡ್ ಎಲ್ಲಾ ಗಾಡಿದು ಶೋರೂಮ್ ಸರ್ವಿಸ್ ಹಿಸ್ಟ್ರಿ ರೆಕಾರ್ಡ್ ಸಮೇತ ಎಲ್ಲಾ ಗಾಡಿ ಕೊಡ್ತೀನಿ. ನೋ ಕಾರ್ ಇಸ್ ಆಕ್ಸಿಡೆಂಟ್, ನೋ ಕಾರ್ ಇಸ್ ಓಡೋಮೀಟರ್. ದಟ್ ಇಸ್ ಮೈ ಚಾಲೆಂಜ್, ಗ್ಯಾರಂಟಿಡ್. ಯಾವ ಗಾಡಿನಲ್ಲಿ ಈಗ ಸ್ವಲ್ಪ ಜನ ಹೇಳ್ತಾರೆ, 7 lakhs ಗಾಡಿ B&W ತಗೊಳ್ತೀವಿ, ಖರ್ಚ ರಿಪೇರ್ ಎಷ್ಟು ಬರುತ್ತೆ ಅಂತ. ಏನು ಬರೋದಿಲ್ಲ ಸರ್. ಮೋಸ್ಟ್ಲಿ ಏನಾಗುತ್ತೆ, ಎಲೆಕ್ಟ್ರಿಕಲ್ ನಮ್ ಗ್ಯಾರಂಟಿ ಕೊಡೋಕೆ ಆಗೋದಿಲ್ಲ. ದಟ್ ಯು ಕಾಂಟ್ ಗ್ಯಾರಂಟಿ ಫಾರ್ ಎನಿ ಅದರ್ ಕಾರ್. ಈವನ್ ಕಂಪನಿ ಆಡಿ B&W ದಿಲ್ ನಾಟ್ ಗಿವ್ ಯು ವಾರಂಟಿ ಫಾರ್ ಎಲೆಕ್ಟ್ರಿಕಲ್. ಸೊ ಅದನ್ನ ಮೇಂಟೈನ್ ಚೆನ್ನಾಗಿ ಮಾಡಬೇಕು. ಈಗ ನಾವು ಕೊಡುವಾಗ ಚೆಕ್ ಮಾಡಿ ಕೊಡ್ತೀವಿ. ನೋ ಎಲೆಕ್ಟ್ರಿಕಲ್ ಇಶ್ಯೂಸ್, ಮೆಕ್ಯಾನಿಕಲ್, ಗೇರ್ ಬಾಕ್ಸ್ ಅಲ್ಲಿ ಎಲ್ಲ ಅಪ್ ಟು ಡೇಟ್ ಮಾಡಿ ಕೊಡ್ತೀವಿ. ಓಕೆ ಸರ್. ಮೊನ್ನೆ ಒಂದು ಕಂಪ್ಲೇಂಟ್ ನೋಡಿದೆ ಸರ್, ಡೆಲಿವರಿ ತಗೊಂಡು ಸೆಕೆಂಡ್ ಡೇ ಥರ್ಡ್ ಡೇ ಎಲೆಕ್ಟ್ರಿಕ್ ಏನೋ ಫಾಲ್ಟ್ ಆಗಿದೆ. ಎಲೆಕ್ಟ್ರಿಕ್ ಯು ಕಾಂಟ್ ಗ್ಯಾರಂಟಿ ನೋ ಮ್ಯಾಟರ್ ವೆನ್ ವಾಟ್ ವಿಲ್ ಹ್ಯಾಪನ್. ಎಲೆಕ್ಟ್ರಿಕ್ ಇಸ್ ಲೈಕ್ ಎ ಹ್ಯೂಮನ್. ಹಾರ್ಟ್ ಅಟ್ಯಾಕ್ ನಮ್ಗೆ ಯಾವಾಗ ಆಗತ್ತೆ ಗೊತ್ತಿಲ್ಲ. ಸೊ ನಾಟ್ ಡಿಪೆಂಡ್ ದ ವೇ ಯು ಮೇಂಟೈನ್ ಯೋರ್ ಸೆಲ್ಫ್. ಈವನ್ ಮೇಂಟೈನ್ ಮಾಡಿ ಎಕ್ಸರ್ಸೈಸ್ ಮಾಡಿ ಆದ್ರೆ ಏನಾಗಲ್ಲ, ಕಾರ್ಡಿಯಾಕ್ ಅರೆಸ್ಟ್ ಆದ್ರೆ ಗೊತ್ತಿಲ್ಲ. ಸೊ ಎಲೆಕ್ಟ್ರಿಕಲ್ ಇಸ್ ಲೈಕ್ ದಟ್, ನೋ ಒನ್ ಕ್ಯಾನ್ ಗ್ಯಾರಂಟಿ. ಮೆಕ್ಯಾನಿಕಲ್, ಗೇರ್ ಬಾಕ್ಸ್ ಗ್ಯಾರಂಟಿ ಮಾಡಬಹುದು, ಯಾಕಂದ್ರೆ ದಟ್ ವಿ ಕ್ಯಾನ್ ನೋ ದ ಫಾಲ್ಟ್ ಎರರ್ ಬರುತ್ತೆ. ಪ್ಲಸ್ ಯೋರ್ ಕಾರ್ ವಿಲ್ ಟಾಕ್ ಟು CPU ಇರುತ್ತೆ. ಏನಾದ್ರೂ ಎರರ್ ಇದ್ರೆ ಹೇಳ್ತಾರೆ. ಈಗ ನಮ್ಗೆ ಎಲ್ಲಾ ಗಾಡಿಯಲ್ಲಿ ಏನ್ ಸಿಂಗಲ್ ಎರರ್ ಏನು ಇಲ್ಲ, ಎಲೆಕ್ಟ್ರಿಕಲ್ ಎರರ್ ಏನು ಇಲ್ಲ. ಎಲೆಕ್ಟ್ರಿಕಲ್ ಬೇಸಿಗೆ ಹೆಂಗಾಗತ್ತೆ ಅಂದ್ರೆ ರ್ಯಾಟ್ ಬೈಟ್ಸ್ ಆಗುತ್ತೆ ಮೋಸ್ಟ್ಲಿ. ಸೆನ್ಸರ್ ಗೆ ರ್ಯಾಟ್ ಬೈಟ್ಸ್ ಆಗುತ್ತೆ. ಪ್ಲಸ್ ನಿಮ್ಗೆ ಮೋಸ್ಟ್ಲಿ ಆಟೋಮೆಟಿಕ್ ಗಾಡಿಗೆ ನಿಮ್ಗೆ ಬ್ರೇಕ್ ಪ್ಯಾಡ್ ಓವರ್ಲೋಡ್ ಜಾಸ್ತಿ ಆಗುತ್ತೆ. ಯಾಕಂದ್ರೆ ಯು ಡ್ರೈವ್ ಇನ್ ಹೆವಿ ರೈನ್. ಪ್ಲಸ್ ಹಮ್ನಲ್ಲಿ ಸಡನ್ ಆಗಿ ಜಂಪ್ ಮಾಡ್ಬಿಟ್ರೆ ಸೆನ್ಸರ್ ಹೋಗ್ಬಿಡುತ್ತೆ. ಪ್ರೆಷರ್ ಜರ್ಮನ್ ಗಾಡಿ ಲೈಕ್ ದಟ್ ಇಸ್ ನಾಟ್ ಡಿಸೈನ್ ಫಾರ್ ರಫ್ ಯೂಸ್. ಆರಾಮಾಗಿ ಓಡಬೇಕು, ಆಫ್ ರೋಡಿಂಗ್ ಮಾಡಬಾರ್ದು, ಒಳ್ಳೆ ರೋಡ್ ನಲ್ಲಿ ಓಡಿಸ್ಬೇಕು. ಆ ತರ ಇದೆ. ನಮ್ ಜನ ಏನ್ ಮಾಡ್ತಾರೆ, ಒಳ್ಳೆ ಆಫ್ ರೋಡಿಂಗ್ ತರ ಹೋಗ್ಬಿಡ್ತಾರೆ. ಎಲೆಕ್ಟ್ರಾನಿಕ್ಸ್, ಸೆನ್ಸರ್ಸ್, ABS ಸೆನ್ಸರ್ ಎಲ್ಲ ಹೋಗ್ಬಿಡುತ್ತೆ. ಸೊ ದೀಸ್ ಎರರ್ಸ್ ವಿಲ್ ಪಾಪ್ ಅಪ್. ಪ್ಲಸ್ ರ್ಯಾಟ್ ಬೈಟ್ ಇಸ್ ಕಾಮನ್ ಎವ್ರಿವೇರ್. ಯು ಕಾಂಟ್ ಗ್ಯಾರಂಟಿ, ಯು ಕಾಂಟ್ ಕ್ಯಾಚ್. ಸೊ ಫಾರ್ ದಟ್ ಗೆ ನಿಮ್ಗೆ ಸೊಲ್ಯೂಷನ್ ಅಂದ್ರೆ ರ್ಯಾಟ್ ಸ್ಪ್ರೇ ಎಲ್ಲ ಇರುತ್ತೆ. ಎಷ್ಟು ಹೊಡಿತಾರೆ ಅದು ಬಂದೇ ಇರುತ್ತೆ. ಅಂಡ್ ರ್ಯಾಟ್ಸ್ ಆರ್ ವೆರಿ ಸ್ಮಾರ್ಟ್. ದೇ ನೋ ವಿಚ್ ಮೋಸ್ಟ್ ಎಕ್ಸ್ಪೆನ್ಸಿವ್ ವೈರ್ ಟು ಬೈಟ್. ಅದೇ ವೈರ್ ನ ಕಚ್ತಾರೆ ಅವರು, ಮೋಸ್ಟ್ ಎಕ್ಸ್ಪೆನ್ಸಿವ್ ಅಂತ. ಸೊ ನೀವು ಅದನ್ನ ಕೇರ್ಫುಲ್ ಆಗಿ ಇಟ್ಕೊಳ್ಬೇಕು. ಬೇಸ್ ಆನ್ ದ ಎಲೆಕ್ಟ್ರಿಕಲ್ ಎರರ್ ಇರುತ್ತೆ ನಿಮ್ಗೆ. ಓಕೆ ಸರ್. ಅಂಡ್ ಆಫ್ ರೋಡಿಂಗ್ ಮಾಡ್ಬೇಕಂದ್ರೆ ನೋಡಿ, ಒಂದು ಆಫ್ ರೋಡಿಂಗ್ ಮಾಡ್ಬೇಕಂದ್ರೆ ಕೊಡ್ತೀನಿ. ಸ್ಕಾರ್ಪಿಯೋ, ಫಾರ್ಚುನರ್, ಪಜೇರೋ ಎಲ್ಲ ಇದೆ. 4x4 2023 ಮಾಡಲ್ ಸರ್. ಸ್ಕಾರ್ಪಿಯೋ N4 ಡೀಸೆಲ್ ಮ್ಯಾನ್ಯುಯಲ್ ಗಾಡಿ, 4x4 ಸಿಂಗಲ್ ಓನರ್, 72,000 ನೋಡಿದೆ. 8 ಸೀಟರ್ ಗಾಡಿ ಇದೆ. ಸೂಪರ್ ಕ್ಲಾಸ್, ನೀಟ್, ಮಸ್ಟ್ ಫಾರ್ ರಿಫೈನ್ಡ್. ಸೊ ಸ್ಕಾರ್ಪಿಯೋ ವರ್ಡ್ ತಕ್ಷಣ ಜನ ಏನಂತಾರೆ, ಬಾಡಿ ರೋಲ್ ಇರುತ್ತೆ, ಇಂಜಿನ್ ವೈಬ್ರೇಷನ್ ಗಡಗಡ ಅಂತ ಇರುತ್ತೆ. ಗಾಡಿ ಸ್ಟಾರ್ಟ್ ಮಾಡಿದ್ರೆ ನಿಮಗೆ ಪೆಟ್ರೋಲ್ ಡೀಸೆಲ್ ಗೊತ್ತಾಗೋದಿಲ್ಲ ಸರ್. ಫುಲ್ ಅಷ್ಟು ರಿಫೈನ್ಡ್ ಆಗಿದೆ. ಆ ತರ ಡೀಸೆಲ್ ಗಾಡಿ ಸುಮ್ನೆ ತುಂಬಾ ರಿಫೈನ್ಡ್ ಆಗಿದೆ. ಪ್ಲಸ್ ನಿಮ್ಗೆ ಶಾಕ್ಸ್ ಎಲ್ಲ ಐರಮೆಂಟ್ ತರ ನಿಮ್ಗೆ ಹೈ ಗ್ರೌಂಡ್ ಕ್ಲಿಯರಿಂಗ್ ಬರುತ್ತೆ. ಯು ಡೋಂಟ್ ಹ್ಯಾವ್ ಟು ಸ್ಟಾಪ್ ಇನ್ ಹಂಪ್ ಆಲ್ಸೋ. ಆ ತರ ಕ್ಲಿಯರಿಂಗ್ ಬರುತ್ತೆ. ಬಾಡಿ ರೋಲ್ ಇವನ್ ಇನ್ ಥರ್ಡ್ ರೋಲ್ ನಲ್ಲಿ ಬಾಡಿ ರೋಲ್ ಇದರಲ್ಲಿ ಬರೋದಿಲ್ಲ ನಿಮ್ಗೆ. ದಿಸ್ ಇಸ್ ನಾಟ್ ಲೈಕ್ ಓಲ್ಡ್ ಸ್ಕಾರ್ಪಿಯೋ. ಸೊ ಮಹೀಂದ್ರಾ ಇಸ್ ಮಚ್ ಮೋರ್ ರಿಫೈನ್ಡ್. ಥಾರ್ ರಾಕ್ಸ್ ಅಲ್ಲಿ ಸ್ವಲ್ಪ ಬಾಡಿ ರೋಲ್ ಇರುತ್ತೆ. ದಟ್ಸ್ 5 ಸೀಟರ್. ಇದರಲ್ಲಿ ನಿಮಗೆ ಬರೋದಿಲ್ಲ. ಶೋರೂಮ್ ಪ್ರೈಸ್ ಗಾಡಿದೆಲ್ಲ 27 to 29 lakhs ಆನ್ ರೋಡ್ ಬರುತ್ತೆ ಇವತ್ತನ್ನು. ಓಕೆ, ಈಗ GST ಬಗ್ಗೆ ಹೇಳಿದ್ರೆ GST ಪ್ರೈಸ್ ಕಡಿಮೆ, ಕಸ್ಟಮರ್ ಸೇ ದಟ್ GST ನಲ್ಲಿ ಪ್ರೈಸಸ್ ಕಡಿಮೆ ಆಗಿದೆ ಅಂತ. ಬಟ್ ವಿಚ್ ಕಾರ್ಸ್ ಆರ್ ರಿಡ್ಯೂಸ್ಡ್ ಓನ್ಲಿ ಫಾರ್ 1 liter. GST ಪ್ರೈಸ್ 28 ಇಂದ 18% ಗೆ ಬಂದಿದೆ. ಫಾರ್ 1 liter ಇಂಜಿನ್ಸ್. ದಟ್ ಇಸ್ ಲೈಕ್ ಎ ಕ್ವಿಡ್, ಸೆಲೆರಿಯೋ, ಆಲ್ಟೋ, ಮಾರುತಿ ಆ ತರ. ಈವನ್ 1.2 liter ಸ್ವಿಫ್ಟ್ ಗೆ ನಿಮ್ಗೆ ಪ್ರೈಸ್ ಡಿಕ್ರೀಸ್ ಆಗಿಲ್ಲ, ಅದೇ ಸೇಮ್ ಇದೆ. ಅಂಡ್ ಇನ್ಫ್ಯಾಕ್ಟ್ 3 liter ಇಂಜಿನ್ಸ್ ಗೆ ಎಲ್ಲ ನಿಮ್ಗೆ ಫಾರ್ಚುನರ್, ಟೊಯೋಟಾ ಕ್ರಿಸ್ಟಾ ಎಲ್ಲ ಇಲ್ಲಿ 2.8 ಗೆಲ್ಲ ನಿಮ್ಗೆ ಜಾಸ್ತಿನೇ ಇದೆ. ಸೇಮ್ 28-40% ತನಕನೂ GST ಇದೆ. ಅದ್ರಲ್ಲಿ ಪ್ರೈಸ್ ನಿಮಗೆ ಕಡಿಮೆ ಆಗೋದಿಲ್ಲ. 1 liter ಇಂಜಿನ್ ಗೆ ನಿಮಗೆ ಪ್ರೈಸಸ್ ಕಡಿಮೆ GST ಆಗಿರೋದು ಹೇಳಿದೀರಾ ಸರ್. ಇಲ್ಲಾಂದ್ರೆ ಶೋರೂಮ್ ಅಲ್ಲಿ ಅವಾಗಲೇ ಪ್ರೈಸ್ ಅದೇ ಇತ್ತು, ಅದೇ ಪ್ರೈಸ್ ಹೇಳ್ತಾ ಇದ್ರು ಅಂತ ಕಮೆಂಟ್ ಗಳು ಬರುತ್ತೆ. That is because GST is reduced on 1 liter engines. Not anything. Even your bike Royal Enfield ನಲ್ಲಿ ಅದ್ರಲ್ಲಿ ಕಡಿಮೆ ಆಗಿಲ್ಲ, ಸೇಮ್ ಇದೆ, 28% ಇದೆ ನಿಮ್ಗೆ. ಸೊ 3 liter engine is all above same only. 28%, 30%, 40% ತನಕ ಇದೆ ಟೊಯೋಟಾ ನಲ್ಲಿ ನಿಮ್ಗೆ GST ಎಲ್ಲ. ಸೊ 1 liter engines ಗೆ ತನಕ ನಿಮ್ಗೆ ರೆಡ್ಯೂಸ್ ಆಗಿದೆ. 1.1 ತನಕ ರೆಡ್ಯೂಸ್ ಇದೆ. 1.2 even like Maruti Swift has no discounts.
Maybe Diwali discount will get it based on the offer and the color rate you go. That's it. ಶೋರೂಮ್ ಪ್ರೈಸ್ ಈಗ ಸ್ವಲ್ಪ ಜನ ಹೇಳ್ತಾರೆ ಕಮೆಂಟ್ ನಲ್ಲಿ ಪ್ರೈಸ್ ಜಾಸ್ತಿ ಇದೆ ಅಂತ. ಯಾವ ಗಾಡಿ ಜಾಸ್ತಿ ಇದೆ ನಾನು ಕಮೆಂಟ್ ಮಾಡಿ ಹೇಳಿ ಈ ಗಾಡಿ ಜಾಸ್ತಿ ಇದೆ ಅಂತ. ನಾವು ನೆಗೋಷಿಯೇಟ್ ಮಾಡಿ ಆ ಪ್ರೈಸ್ ನಲ್ಲಿ ತಗೊಂಡ್ ಬರ್ತೀವಿ. ದಟ್ ಇಸ್ ಮೈ ಚಾಲೆಂಜ್. ಬಟ್ ಡೋಂಟ್ ಸಿಂಪ್ಲಿ ಕಮೆಂಟ್ ಸೇಯಿಂಗ್ ಎಲ್ಲ ಪ್ರೈಸ್ ಜಾಸ್ತಿ ಇದೆ ಅಂತ. ನಿಮ್ಗೆ ಯಾವ ಗಾಡಿ ಬೇಕು ನಿಮ್ಗೆ ಆ ತರ ಹೇಳಿ. ದೆನ್ ಯು ಕ್ಯಾನ್ ಕಮೆಂಟ್ ಆನ್. ಈ ಗಾಡಿ ಪ್ರೈಸ್ ಬಂದು 17 lakhs ಇದೆ, ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. 17 lakhs fully ಆಲ್ಮೋಸ್ಟ್ ನಿಮಗೆ 10 lakhs ನಿಮಗೆ ಕಡಿಮೆ ಬರ್ತಾ ಇದೆ ಶೋರೂಮ್ ಪ್ರೈಸ್ ಇಂದ. ಫಾರ್ 2023 ಮಾಡೆಲ್ ಲೋನ್ ನಿಮ್ಗೆ 5 ವರ್ಷ ಲೋನ್ ಕೊಡ್ತೀನಿ. ನಿಮ್ಗೆ 2 ಲಕ್ಷ ಡೌನ್ ಪೇಮೆಂಟ್ ಮಾಡಿ ನಿಮಗೆ ಇದೆಲ್ಲ ಲೋನ್ ಮಾಡಿ ಕೊಡ್ತೀನಿ. ಮೋಸ್ಟ್ಲಿ 1 ಲಕ್ಷ ಡೌನ್ ಮಾಡಿ ನಿಮ್ಗೆ ಇದೆಲ್ಲ ಲೋನ್ ಮಾಡಿ. ಸಿಂಗಲ್ ಓನರ್ ಗಾಡಿ. ನೆಕ್ಸ್ಟ್ ಬಂದು BMW X3 ಇದೆ ಸರ್, 2015 ಮಾಡೆಲ್ ನ್ಯೂ ಶೇಪ್ ಗಾಡಿ ಇದು. ಡೀಸೆಲ್ ಆಟೋಮೆಟಿಕ್ ಪ್ಯಾನೋರಾಮಿಕ್ ಸನ್ರೂಫ್, ಬ್ಯೂಟಿಫುಲ್ ಲಕ್ಸುರಿಯಸ್ SUV, 5-seater SUV, 3-liter ಇಂಜಿನ್ ನಿಮಗೆ ಬರುತ್ತೆ. ಇನ್ಲೈನ್ 6-cylinder ಇಂಜಿನ್ ಇದು. This car will give you a good mileage of about 12 to 13 in city and 16 to 17 on highway depending on driver driving condition. The top end model with DSG gearbox automatic ಬರುತ್ತೆ, 6 speed and panoramic sunroof. ಸರ್ವಿಸ್ ಕಾಸ್ಟ್ BMW 15,000 20,000 ನಿಮ್ಗೆ ನಮ್ ಶೋರೂಮ್ ನಮ್ ಗ್ಯಾರೇಜ್ ನಲ್ಲಿ ಸರ್ವಿಸ್ ಆಗುತ್ತೆ. ಈ ಗಾಡಿ ಪ್ರೈಸ್ ಬಂದು ನಿಮ್ಗೆ 16,75,000 ಇದೆ, ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ ಗಾಡಿದು. ಮೇಜರ್ ಜನರಲ್ ಸರ್ವಿಸ್ ಅಂದ್ರೆ ಏನ್ ಸರ್? ಇಂಜಿನ್ ಆಯಿಲ್ ಮತ್ತೆ ಇಂಜಿನ್ ಆಯಿಲ್, ಕೂಲೆಂಟ್, ಬ್ರೇಕ್ ಪ್ಯಾಡ್ಸ್, ಬ್ರೇಕ್ ಆಯಿಲ್ ಆ ತರ ನಿಮ್ಗೆ ಸರ್ವಿಸ್ ಆಗುತ್ತೆ, ಎಲ್ಲ ಆಗುತ್ತೆ. ಇಂಜಿನ್ ಆಯಿಲ್ ವಿಲ್ ಬಿ ಯೂಸ್ ಸೆಮಿ ಸಿಂಥೆಟಿಕ್ ಹಾಕ್ತಿವಿ, ನಾಟ್ ಫುಲ್ಲಿ ಸಿಂಥೆಟಿಕ್. ಸೊ ಎವ್ರಿ 10,000 ರೂಪಾಯಿ ಯಾವ ಗಾಡಿ ಇರಲಿ 10,000 ಮ್ಯಾಕ್ಸಿಮಮ್. ನೀವು 10,000ಗೆ ವೇಟ್ ಮಾಡಬೇಡಿ, 8,000ಗೆ ಸರ್ವಿಸ್ ಮಾಡಬೇಡಿ, ಇನ್ನೂ ಚೆನ್ನಾಗಿರುತ್ತೆ ಗಾಡಿ. ಡೋಂಟ್ ವೇಟ್ ಅಂಟಿಲ್ ಯು ಆರ್ ವೆರಿ ಹಂಗ್ರಿ. ನಿಮಗೆ ಆಸಿಡಿಟಿ ಆದಾಗ ಊಟ ಮಾಡ್ತೀರಾ ಇಲ್ವೋ ಅಲ್ಲ, ನಿಮ್ ಟೈಮ್ ನಲ್ಲಿ ಊಟ ಮಾಡ್ತೀರಾ. ಡೋಂಟ್ ವೇಟ್ ಫಾರ್ ಆಸಿಡಿಟಿ ಟು ಪೈಲ್ ಅಪ್. ಸೊ ಡೋಂಟ್ ವೇಟ್ ಫಾರ್ 10,000, 8,000 ಮಾಡ್ಬಿಡಿ, ಸಕ್ಕದಾಗಿರುತ್ತೆ ಗಾಡಿ. ಎಕ್ಸಾಕ್ಟ್ಲಿ. ನೆಕ್ಸ್ಟ್ ಗಾಡಿ ನಮ್ಮ ಹತ್ರ ಇನ್ನೊಂದು i20 ಇದೆ ಸರ್, ಇಲೈಟ್. ಸಾರಿ ನಾಟ್ ಇಲೈಟ್, ದಿಸ್ ಎನ್ಲೈನ್ ಶೇಪ್ ಹಳ್ಳೆ ಬಂದಿರೋದು 2021 ಮಾಡೆಲ್. ಈ ಗಾಡಿದ ಸ್ಪೆಷಾಲಿಟಿ ಏನಂದ್ರೆ ಈ ಮಾಡೆಲ್ ಅಲ್ಲಿ ಲಾಸ್ಟ್ ಬಂದಿರೋದು 1.5 ಲೀಟರ್ ನ್ಯಾಚುರಲಿ ಆಸ್ಪಿರೇಟೆಡ್ ಕ್ರೆಟಾ ಇಂಜಿನ್, ಡೀಸೆಲ್ ಆಟೋಮೆಟಿಕ್ ಟಾಪ್ ಎಂಡ್ ವಿತ್ ಸನ್ರೂಫ್, ಸಿಂಗಲ್ ಓನರ್, ಬರೀ 40,000 ನೋಡಿದೆ. ಬ್ಯೂಟಿಫುಲ್ 6-speed ಗೇರ್ ಬಾಕ್ಸ್, ಮ್ಯಾನ್ಯಲ್ ಗೇರ್ ಬಾಕ್ಸ್ ಗಾಡಿ ಬರುತ್ತೆ. ಮೈಲೇಜ್ 24 this will give you sir on highways and 16 to 18 in city this will give you. Because the turbo Creta engine 1.5 liter diesel, it is manual with sunroof ಬರುತ್ತೆ. Showroom price of 15.5 lakhs for this car. Now selling this car 9 lakhs negotiable. Creta 1.5 engine ನಿಮಗೆ ಯಾವುದು ಮಾರ್ಕೆಟ್ ನಲ್ಲಿ ಸಿಗೋದಿಲ್ಲ. ಈಗ ಎನ್ಲೈನ್ ಸೇಮ್ ನಲ್ಲಿ ಬರ್ತಾ ಇದೆ, ಬಟ್ ಎನ್ಲೈನ್ ಕಮ್ಸ್ ಓನ್ಲಿ ಇನ್ ಪೆಟ್ರೋಲ್. ಹೌದು, ಡೀಸೆಲ್ 1 liter petrol turbo, yeah, GDX turbo, that is only petrol, but diesel you will never get in life. Plus it has upgraded alloys ಎಲ್ಲ ಮಾಡಿದ್ದಾರೆ, and ನಿಮಗೆ ಹೊಸ ಬ್ರಾಂಡ್ ನ್ಯೂ ಟೈರ್ಸ್ ಎಲ್ಲ ನಿಮಗೆ ಹಾಕಿದ್ದಾರೆ ಗಾಡಿಯಲ್ಲಿ, ಸೆರಾಮಿಕ್ ಕೋಟಿಂಗ್ ಎಲ್ಲ ಇದೆ. Gives a good decent mileage, not a single rupee to spend. 2021 model 9 lakhs ಇದೆ, ಸ್ಲೈಟ್ಲಿ ನಿಮಗೆ ನೆಗೋಷಿಯಬಲ್ ಆಗುತ್ತೆ. ಸಿಂಗಲ್ ಓನರ್ ಟಾಪ್ ಎಂಡ್ ಡೀಸೆಲ್ ವಿತ್ ಸನ್ರೂಫ್ ಬರುತ್ತೆ. ಚೆನ್ನಾಗಿದೆ ಸರ್ ಅದು. ಎಸ್. ನೆಕ್ಸ್ಟ್ ಗಾಡಿ ನಮ್ಮ ಹತ್ರ ಮರ್ಸಿಡೀಸ್ ಬೆಂಜ್ GLA 200 ಎರಡಿದೆ, ಒಂದು ಬ್ರೌನ್ ಕಲರ್ ಇದೆ, ಒಂದು ವೈಟ್ ಕಲರ್ ಇದೆ. ಬ್ರೌನ್ ಬಂದು 2015 ಮಾಡಲ್ ಸಿಂಗಲ್ ಓನರ್ ಡೀಸೆಲ್ ಆಟೋಮೆಟಿಕ್ ಗಾಡಿ, ಸನ್ರೂಫ್ ಬರೋದಿಲ್ಲ, ಬ್ಯಾಂಗ್ಳೂರ್ ಗಾಡಿನೇ ಇದೆ. ಈ ಗಾಡಿ ಪ್ರೈಸ್ ಬಂದು ಓನ್ಲಿ 13 lakhs. ಸೊ ನಿಮಗೆ ಸಿಟಿನಲ್ಲಿ ನಿಮಗೆ ಹ್ಯಾಶ್ ಬ್ಯಾಕ್ ಗಾಡಿ ಪ್ರೀಮಿಯಂ ಅಲ್ಲಿ ಬೇಕಂದ್ರೆ GLA is one of the best one. ಗ್ರೌಂಡ್ ಕ್ಲಿಯರೆನ್ಸ್ ನಿಮಗೆ ಜಾಸ್ತಿ ಬರುತ್ತೆ, 2 ಲೀಟರ್ ಇಂಜಿನ್, ಮೈಲೇಜ್ ಸಕ್ಕದಾಗಿ ಬರುತ್ತೆ. 14 ಸಿಟಿ ಅಂಡ್ 20 ನಿಮಗೆ ಹೈವೇನೇ ಬರುತ್ತೆ. ಸರ್ವಿಸ್ ಕಾಸ್ಟ್ 10 ಇಂದ 15,000 ನಿಮಗೆ ಸರ್ವಿಸ್ ಕಾಸ್ಟ್ ಗಾಡಿನ ಬರುತ್ತೆ. ಸಿಂಗಲ್ ಓನರ್ ಗಾಡಿ 1,44,000 ನಿಮಗೆ ರಿಕಾರ್ಡೆಡ್ ಕಂಪನಿ ಮೇಂಟೈನ್ ನಲ್ಲಿ ಆಗಿದೆ. ಎಲ್ಲ ಗಾಡಿ ಸರ್ವಿಸ್ ಹಿಸ್ಟ್ರಿ ಎಲ್ಲ ಕೊಡ್ತೀನಿ. 13 ಲಕ್ಷ ಯಾರು 15 ಮಾಡಲ್ ಕೊಡೋದಿಲ್ಲ. ಸೊ ವೆರಿ ನೀಟ್ ಕಾರ್. ಅಂಡ್ ಅದೇ ತರ ನಿಮ್ಗೆ ಹತ್ರ ವೈಟ್ ಇದೆ, GLA 200 ಟಾಪ್ ಎಂಡ್ ಇದು ಸನ್ ರೂಫ್. ಇದು ಸೆಕೆಂಡ್ ಓನರ್ ಡೀಸೆಲ್ ಮ್ಯಾನ್ಯುಯಲ್, ಸಾರಿ ಡೀಸೆಲ್ ಆಟೋಮೆಟಿಕ್ 91,000 ನೋಡಿದೆ, ಸನ್ ರೂಫ್ ಬರುತ್ತೆ. 2018 ಮಾಡಲ್, ದಿಸ್ ಇಸ್ ಸ್ಲೈಟ್ಲಿ ಮಚ್ ಮೋರ್ ರಿಫೈನ್ಡ್ ನ್ಯೂ ಶೇಪ್ ಬರುತ್ತೆ. ಇದರಲ್ಲಿ ನಿಮಗೆ ದಿಸ್ ಇಸ್ ಆಲ್ಸೋ 2 ಲೀಟರ್ ಇಂಜಿನ್, ಬಟ್ ಪ್ರೈಸ್ ಅರೌಂಡ್ 19 lakhs ಇದೆ, ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಫಾರ್ 2018 ಮಾಡಲ್ ಇದು ಮಚ್ ಮೋರ್ ಅಪ್ಗ್ರೇಡೆಡ್ ಅಂಡ್ ನ್ಯೂ ಶೇಪ್ ಗಾಡಿನಲ್ಲಿ ಬರುತ್ತೆ. ಅದಕ್ಕನ್ಸಿ ಈ ಫ್ರಂಟ್ ಗ್ರಿಲ್ ನಿಮಗೆ ಬೇರೆ ಇರುತ್ತೆ, ಅಂಡ್ ಹನಿ ಕೋಮ್ ಗ್ರಿಲ್ ಬರುತ್ತೆ, ಇದರಲ್ಲಿ ನಿಮಗೆ ಫ್ಲಾಟ್ ಗ್ರಿಲ್ ಬರುತ್ತೆ. ಸೊ ಅದ್ರಲ್ಲಿ ನಿಮಗೆ ಡಿಫರೆನ್ಸ್ ಆಗುತ್ತೆ. ಪ್ಲಸ್ ಇದರಲ್ಲಿ ನಿಮಗೆ ಸನ್ ರೂಫ್ ಗಾಡಿನಲ್ಲಿ ಬರುತ್ತೆ. ಸೊ ದಿಸ್ ಕಾರ್ ಇಸ್ 2018 ಮಾಡಲ್ GLA 200 ಡೀಸೆಲ್ ಆಟೋಮೆಟಿಕ್ ಬ್ಯಾಂಗ್ಳೂರ್ ಗಾಡಿ ಸನ್ ರೂಫ್, 19 lakhs ಇದೆ, ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ನೆಕ್ಸ್ಟ್ ಇನ್ನೊಂದು ನೀವು ಜಾಗ್ವಾರ್ ನೋಡ್ತಾ ಇದ್ದೀರಾ. ದಿಸ್ ಅ ಮೋಸ್ಟ್ ಪ್ರೀಮಿಯಂ ಕಾರ್ ದಟ್ ವಿ ಹ್ಯಾವ್, ಅಲ್ಟ್ರಾ ಪ್ರೀಮಿಯಂ ನಲ್ಲಿ ಇದೆ. ಬ್ಯೂಟಿಫುಲ್ ಸಕ್ಕದ ಕಣ್ಣೆ ಫೆರಾರಿ ರೆಡ್ ತರ ನಿಮಗೆ ಕಾಣಿಸುತ್ತೆ. ಸೊ 2016 ಮಾಡಲ್ XF20D ನ್ಯೂ ಶೇಪ್ ಗಾಡಿ, ಫ್ಯಾನ್ಸಿ VIP ನಂಬರ್ 2222 ಪ್ರಾಪರ್, ಇದು ಬ್ಯಾಂಗ್ಳೂರ್ ಗಾಡಿ ಇದೆ. 2016 ಮಾಡಲ್, ಡ್ರಿವನ್ ಓನ್ಲಿ 45,000 ಕಿಲೋಮೀಟರ್ ಸರ್. ಇಂಟೀರಿಯರ್ಸ್ ನೋಡಿ ಸಾಕು ಸರ್, ಇಂಟೀರಿಯರ್ ನೋಡ್ರೆ ಅಷ್ಟೇ. ಡ್ವೆಲ್ ಟೋನ್ ಸಾರಿ ನಾಪಾ ಲೆದರ್ ಇಂಟೀರಿಯರ್ ನಿಮಗೆ ಕ್ರೋಮ್ ಬಟನ್ ನಲ್ಲಿ ಬರುತ್ತೆ, ಸನ್ ರೂಫ್ ಬರುತ್ತೆ, ಪ್ಯಾನೋರಾಮಿಕ್ ಸನ್ ರೂಫ್ ಬರುತ್ತೆ. ವೆರಿ ನೀಟ್ ಡ್ಯಾಶ್ ಬೋರ್ಡ್ ಆಲ್ಸೋ ನಿಮಗೆ ಲೆದರ್ ಎಲ್ಲ ಬರುತ್ತೆ, 360 ಕ್ಯಾಮ್ರಾ ಬರುತ್ತೆ. ಈ ಗಾಡಿ ಮೇಲೆ ನಿಮಗೆ 2 ಲಕ್ಷ ಅದು PPF ಆಗಿದೆ ಜಾಗೋರ್ ನಲ್ಲಿ. 2 lakhs ಮತ್ತು PPF ಕೋಟಿಂಗ್ ಎಲ್ಲ ನಿಮಗೆ ಮಾಡಿದ್ದಾರೆ. ಬ್ರ್ಯಾಂಡ್ ನ್ಯೂ ಟೈರ್ಸ್ ಹಾಕಿದ್ದಾರೆ, ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ, ಬ್ರ್ಯಾಂಡ್ ನ್ಯೂ ಬ್ಯಾಟ್ರಿ ಇದೆ, ಬ್ರ್ಯಾಂಡ್ ನ್ಯೂ ಇನ್ಶೂರೆನ್ಸ್ ಮಾಡಿದ್ದಾರೆ. ಸೊ ಎಲ್ಲ ಅಪ್ ಟು ಡೇಟ್, ಸಿಂಗಲ್ ರೂಪಾಯಿ ಖರ್ಚ ಏನು ಇಲ್ಲ.
ಪ್ರೈಸ್ ಕಡಿಮೆ ಕೊಡ್ತೀನಿ ಸರ್ ಗಾಡಿದು. ಎಕ್ಸೆಪ್ಟ್ ಡಿಸ್ಪ್ಲೇ ಎಲ್ಲ ಇದೆ ಅಲ್ಲ ಸರ್? ಎಸ್ ಸರ್, ಎಕ್ಸೆಪ್ಟ್ ಅಲ್ಲಿ ಡಿಸ್ಪ್ಲೇ ನಿಮಗೆ ಬರುತ್ತೆ. ನಿಮಗೆ ಡಿಸ್ಪ್ಲೇ ಎಲ್ಲ ವಿಂಡ್ಶೀಲ್ಡ್ ಮೇಲೆ ನಿಮಗೆ ಡಿಸ್ಪ್ಲೇ ಎಲ್ಲ ಕಾಣಿಸುತ್ತೆ ನಿಮಗೆ. ಸೂಪರ್ ಫೀಚರ್ಸ್. So ultra luxurious is a premium car, beautiful car, and it's a 2-liter diesel engine. 13-14 city mileage, about 18 on highway ನಿಮಗೆ ಸಿಗುತ್ತೆ. ಸರ್ವಿಸ್ ಕಾಸ್ಟ್ ಸ್ವಲ್ಪ ಜಾಸ್ತಿ ಇರುತ್ತೆ, ನಾಟ್ ಲೈಕ್ ಆಡಿ BMW. 15 to 20 to 25,000 ನಿಮಗೆ ಸರ್ವಿಸ್ ಕಾಸ್ಟ್ ಬೇಸಿಕ್ ಈ ಗಾಡಿದು ಆಗುತ್ತೆ. ಜಾಗವರ್ ಹೋದ್ರೆ ಒಂದು 50,000 ಆಗ್ಬೋದು, 1 ಲಕ್ಷನೂ ಆಗ್ಬೋದು. ಅದ್ರಲ್ಲಿ ಜಾಸ್ತಿ ಡಬಲ್ ಆಗ್ಬಿಡುತ್ತೆ. ಪ್ರೈಸಿಂಗ್ ಸರ್ ಇದು? ದಿಸ್ ಪ್ರೈಸಿಂಗ್ ಅಬೌಟ್ 16,50,000 ನಿಮಗೆ ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. 2016 model new shape. ಆ ವೈಟ್ ನೋಡಿದಿರಾ ಅಲ್ಲಿ, there is the old shape one. But this I'm giving a new shape car for this price. Beautiful car, not a single rupee to spend. ಈ ಗಾಡಿ ಶೋರೂಮ್ ಪ್ರೈಸ್ ಬಂದು 88 lakhs ಇತ್ತು ಸರ್ ಆನ್ ರೋಡ್. So good car at a good price you're getting. Next car we have a Maruti Suzuki S-Cross ಇದೆ ನಮ್ಮ ಹತ್ರ. It's a diesel ನಲ್ಲಿ ಹೈಬ್ರಿಡ್ ಸರ್ ಇದು. 2019 model, only 87,000 driven. ಈಗ ಡೀಸೆಲ್ ಹೈಬ್ರಿಡ್ ಅಂದ್ರೆ ನಿಮಗೆ ಫಸ್ಟ್ 10, 20, 30 ಕಿಲೋಮೀಟರ್ ನಲ್ಲಿ ನಿಮಗೆ ಬ್ಯಾಟರಿ ನಲ್ಲಿ ಹೋಗುತ್ತೆ ಸಿಟಿನಲ್ಲಿ. ಒನ್ಸ್ ಇಟ್ 30 ಕಿಲೋಮೀಟರ್ ಸ್ಪೀಡ್ ನಿಮಗೆ ಡೀಸೆಲ್ ನಲ್ಲಿ ಕನ್ವರ್ಟ್ ಆಗಿಬಿಡುತ್ತೆ. ಸೊ ಮೈಲೇಜ್ ಸೂಪರ್ ಆಗಿರುತ್ತೆ. ಇನ್ ಸಿಟಿ ಓನ್ಲಿ ದಿಸ್ ವಿಲ್ ಗಿವ್ ಯು ಅಬೌಟ್ 20, ಹೈವೇ ಶುಡ್ ಗಿವ್ ಅಬೌಟ್ 24, 26, 30 ಕೊಡುವ 25 ಆರಾಮಾಗಿ ಸಿಗ್ಬಿಡುತ್ತೆ. 1.3 DDI ಡೀಸೆಲ್ ಇಂಜಿನ್, ಜೆಟಾ ಟಾಪ್ ಎಂಡ್ ಇದು. ನಿಮಗೆ ಪುಷ್ ಸ್ಟಾರ್ಟ್ ಬಟನ್, ಡೀಸೆಲ್ ಮ್ಯಾನ್ಯುಯಲ್, 6 ಫೀಟ್ ಗೇರ್ ಬಾಕ್ಸ್ ಬರುತ್ತೆ, ಪ್ಲಸ್ ಡ್ಯುಯಲ್ ಏರ್ ಬ್ಯಾಗ್, ABS, alloy wheels, ಪ್ರಾಪರ್ ಲಗಾರ್. ಜಸ್ಟ್ ಲೈಕ್ ನಿಮಗೆ GLA 200 ಏನಿದೆಲ್ಲ ಜೆರಾಕ್ಸ್ ಕಾಪಿ. S-Cross is a Xerox copy of a GLA 200 Mercedes. Good ground clearance, boot space ಚೆನ್ನಾಗಿರುತ್ತೆ. ಪ್ರಾಪರ್ 5 seater 5 ಜನ ಕುತ್ಕೋಬಹುದು. ಟಾಲ್ ಬಾಯ್ ಸ್ಪೇಸ್ ಇದು. ಈಗ ಲೆಗ್ ರೂಮ್, ಹೆಡ್ ರೂಮ್ ಎಲ್ಲ ಸೂಪರ್ ಆಗಿರುತ್ತೆ ಗಾಡಿಯಲ್ಲಿ. ದಿಸ್ ಕಾರ್ ಇಸ್ ಪ್ರೈಸ್ 7,25,000 ಓನ್ಲಿ ಸರ್. 2019 ಮಾಡೆಲ್ ಗಾಡಿ. ಗುಡ್ ಡೀಲ್. ಬ್ಯಾಂಗ್ಳೂರ್ ಗಾಡಿನೇ ಇದೆ ಇದು, K03 ಇದೆ. ಓಕೆ ಸರ್. ನೆಕ್ಸ್ಟ್ ಪಜೆರೋ ಆಫ್ ರೋಡಿಂಗ್ 2017 ಮಾಡೆಲ್, ಸಿಂಗಲ್ ಓನರ್ ಗಾಡಿ, ಡೀಸೆಲ್ ಮ್ಯಾನ್ಯುಯಲ್ 4x4, ಸಿಂಗಲ್ ಓನರ್, ಓನ್ಲಿ 34,000 ಕಿಲೋಮೀಟರ್ ಗಾಡಿ ಓಡಿದೆ ಸರ್. ಅಷ್ಟೇನಾ ಸರ್? 34. ಅಂಡ್ ಸೆಲೆಕ್ಟ್ ಸ್ಪೋರ್ಟ್ ಎಡಿಷನ್ ವಿತ್ ನ್ಯೂ ಶೇಪ್ ಗಾಡಿ ಇದು. ನಿಮಗೆ ನ್ಯೂ ಇಂಟೀರಿಯರ್ ಬರುತ್ತೆ, ಡಿಜಿಟಲ್ ಡ್ಯಾಶ್ ಬೋರ್ಡ್, ಟಚ್ ಸ್ಕ್ರೀನ್ ಎಲ್ಲ ಈ ಗಾಡಿನಲ್ಲಿ ಬರುತ್ತೆ. ಆಫ್ ರೋಡ್ ನೋಡ್ತಾ ಇದ್ರೆ 4-wheel ಡ್ರೈವ್ ನಲ್ಲಿ ಪಜೆರೋ ಮಿಟ್ಸುಬಿಷಿ ಜಪಾನೀಸ್ ಇಂಜಿನ್ ಬರೋದು. ಬ್ಯೂಟಿಫುಲ್ ಕಾರ್, 3-liter ಇಂಜಿನ್ ಗಾಡಿನಲ್ಲಿ ಬರೋದು. ನೀಟ್ ಸೂಪರ್ ಕ್ಲೀನ್ ಗಾಡಿ. 2017 ನ್ಯೂ ಶೇಪ್ ಗಾಡಿ. ಮಾರ್ಕೆಟ್ ನಲ್ಲೇ ಇಲ್ಲ ಗಾಡಿ ಕಡಿಮೆ ಹೊರಡಿರೋದು. ಇದು ಸರ್ವಿಸಿಂಗ್ ಎಲ್ಲ ಹೆಂಗೆ ಸರ್? ನೀವೇ ಮಿಟ್ಸುಬಿಷಿ ನಲ್ಲಿ ಇದೆ, ಪ್ಲಸ್ ವೀಲ್ ಆಲ್ಸೋ 10 to 15,000 ಅಲ್ಲಿ ನಿಮಗೆ ಈ ಗಾಡಿದು ಸರ್ವಿಸಿಂಗ್ ಎಲ್ಲ ಆಗ್ಬಿಡುತ್ತೆ. ಪರ್ಫೆಕ್ಟ್ ಫಾರ್ ಆಫ್ ರೋಡಿಂಗ್. ಫಾರ್ಚುನರ್ ಎಲ್ಲ ನಿಮಗೆ ಇದೆಲ್ಲ ಬೀಟ್ ಮಾಡುತ್ತೆ. ಸೊ ಮೋಸ್ಟ್ಲಿ ಆಫ್ ರೋಡಿಂಗ್, ಎಕ್ಸ್ಟ್ರೀಮ್ ಆಫ್ ರೋಡಿಂಗ್ ಪೀಪಲ್ ಪ್ರಿಫರ್ ಥಾರ್ ಆರ್ ಪಜೆರೋ ಆಲ್ಸೋ. ಡೆಸರ್ಟ್ ಸ್ಟಾರ್ಮ್ ನಲ್ಲಿ ಪಜೆರೋ ವಿಲ್ ಟೇಕ್ ಟೂ ಮೆನಿ. ನಾರ್ತ್ ನಲ್ಲಿ ಎಲ್ಲ ಪಜೆರೋ ವಿಲ್ ಸ್ವೇರ್ ಬೈ ಇಟ್. ಫುಲ್ ಬ್ಲಾಗ್ಸ್ ಎಲ್ಲ ಇದೆ ಸರ್ ಪಜೆರೋ ಬ್ಲಾಗ್. ಯೂಟ್ಯೂಬ್ ಬ್ಲಾಗ್ ನಲ್ಲಿ ನಾರ್ತ್ ಇಂಡಿಯನ್ಸ್ ಎಲ್ಲ ನಿಮಗೆ ಪಜೆರೋನೇ ಯೂಸ್ ಮಾಡೋದು ಫಾರ್ ಮಾಡ್ತಾರೆ ನೋಡಿ. ಎಕ್ಸಾಕ್ಟ್ಲಿ. ಮಾಡಿಫೈನು ಮಾಡಿದ್ರೆ ಸಕ್ಕದಾಗಿ ಆಗ್ಬಿಡುತ್ತೆ ಗಾಡಿ. ಪ್ರೈಸಿಂಗ್ ಬಂದು 17 lakhs ಇದೆ, ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. 2017 ಸಿಂಗಲ್ ಓನರ್. ಲೋನ್ ನಿಮಗೆ ಆರಾಮಾಗಿ 90% ಲೋನ್ ಮಾಡಿ ಕೊಡ್ತೀನಿ. 1.5 lakh ಡೌನ್ ಪೇಮೆಂಟ್ ಮಾಡಿ ಮಿಕ್ಕಿದೆಲ್ಲ ಲೋನ್ ನಿಮಗೆ ಗಾಡಿ ಮೇಲೆ ಮಾಡಿ ಕೊಡ್ತೀನಿ. ನೆಕ್ಸ್ಟ್ ಗಾಡಿ ನಮ್ಮ ಹತ್ರ ಕ್ರೇಟಾ ಇದೆ, 2018 ಮಾಡೆಲ್ ಇದೆ, ಸಿಂಗಲ್ ಓನರ್ ಗಾಡಿ, ಡೀಸೆಲ್ ಮ್ಯಾನ್ಯುಯಲ್ E+, 1.4 ಲೀಟರ್ ಗಾಡಿ, ಸಿಂಗಲ್ ಓನರ್, 68,000 ಕಿಲೋಮೀಟರ್ ಗಾಡಿ ಓಡಿದೆ. ಈ ಗಾಡಿ ಪ್ರೈಸ್ ಬಂದು 8,65,000 ಇದೆ, ಸ್ಲೈಟ್ಲಿ ನಿಮಗೆ ನೆಗೋಷಿಯಬಲ್ ಆಗುತ್ತೆ. 8,65,000. ಓಕೆ ಸರ್. ನೆಕ್ಸ್ಟ್ ಇನ್ನೊಂದು ಮಿನಿ ಕೂಪರ್ ಆ ಕಡೆ ಇತ್ತು, ಬನ್ನಿ ತೋರಿಸ್ತೀನಿ. ಜಿಮ್ನಿ ಇದೆ ನಮ್ಮ ಹತ್ರ. 2024 ಮಾಡೆಲ್ ಇದೆ ಸರ್ ಜಿಮ್ನಿ. ಪೆಟ್ರೋಲ್, 1 ಲೀಟರ್ ಇಂಜಿನ್, 4x4 ಮ್ಯಾನ್ಯುಯಲ್ ಪೆಟ್ರೋಲ್. ಈ ಗಾಡಿದು ಸ್ವಲ್ಪ ಮೈಲೇಜ್ ನಿಮಗೆ ಕಡಿಮೆ ಸಿಗುತ್ತೆ, ಅರೌಂಡ್ 8-9 ಬರುತ್ತೆ ಅಷ್ಟೇನೆ. ಬಟ್ ಆಫ್ ರೋಡಿಂಗ್ ಎಲ್ಲ ಮಾಡ್ಬೇಕಂದ್ರೆ ಚಿಕ್ಕ ಗಾಡಿ ಬೇಕು, ಸಿಟಿಗೂ ಬೇಕು, ಹೈವೇಗೂ ಬೇಕಂದ್ರೆ ಒಳ್ಳೆ ಗಾಡಿ ಇದೆ. ಶೋರೂಮ್ ಈಗ ಪ್ರೈಸ್ ಸ್ವಲ್ಪ ಡ್ರಾಪ್ ಆಗಿದೆ. ಬಟ್ ಐ ಸೇಲ್ ದಿಸ್ ಕಾರ್ 10,75,000 ನಿಮಗೆ ಕೊಟ್ಬಿಡ್ತೀನಿ. 2024 ಮಾಡೋ 1 ವರ್ಷ ಹಳೆ ಗಾಡಿ, ಸಿಂಗಲ್ ಓನರ್, 50,000 ಕಿಲೋಮೀಟರ್ ಓಡಿದೆ. ಬ್ಯೂಟಿಫುಲ್ ಕಾರ್. ನೆಕ್ಸ್ಟ್ Tata Harrier is a beautiful, most premium car in Tata Harrier. Luxurious 5-seater compact SUV type ಬೇಕು, ಸ್ಪೋರ್ಟ್ಸ್ ಯುಟಿಲಿಟಿ ವೆಹಿಕಲ್ ಬೇಕಂದ್ರೆ Tata Harrier ಸರ್. ಗುಡ್ ಕ್ರಯೋಟೆಕ್ ಇಂಜಿನ್, ಡೀಸೆಲ್ ಇಂಜಿನ್ ಬರುತ್ತೆ, XZA ಪ್ಲಸ್ ಟಾಪ್ ಎಂಡ್, ಡೀಸೆಲ್ ಆಟೋಮೆಟಿಕ್, ಪ್ಯಾನೋರಾಮಿಕ್ ಸನ್ರೂಫ್, ಸಿಂಗಲ್ ಓನರ್, 2022 ಮಾಡೆಲ್. ದಿಸ್ ಇಸ್ ಶೋರೂಮ್ ಪ್ರೈಸ್ ಫಾರ್ ದಿಸ್ ಒನ್ ಇಸ್ ಅಬೌಟ್ 28-29 lakhs ಇದೆ ಸರ್ ಗಾಡಿದು. ನಿಮಗೆ ಈ ಗಾಡಿ ಪ್ರೈಸ್ ನಿಮಗೆ 17.5 lakhs ಗಾಡಿ ಫೈನಲ್ ಆಗಿ ಕೊಟ್ಬಿಡ್ತೀನಿ. ದಟ್ಸ್ ಅ ಫೈನಲ್ ಪ್ರೈಸ್ ಐ ಗಿವ್ ಯು. 2022 ಮಾಡೆಲ್, ಸಿಂಗಲ್ ಓನರ್, XZA ಪ್ಲಸ್ ಡೀಸೆಲ್ ಆಟೋಮೆಟಿಕ್, ಟಾಪ್ ಎಂಡ್ ಪ್ಯಾನೋರಾಮಿಕ್ ಸನ್ರೂಫ್. ಒಳ್ಳೆ ಮೈಲೇಜ್ ನಿಮಗೆ ಬರುತ್ತೆ. ಸಿಟಿನಲ್ಲಿ ನಿಮಗೆ 12 ಬರುತ್ತೆ, ಹೈವೇ ನಲ್ಲಿ 15 ಬರುತ್ತೆ. ಮಹೀಂದ್ರ ಟಾಟಾ ನಲ್ಲೇ ಹೋಗ್ಬಿಡಿ, ಶೋರೂಮ್ ಸರ್ವಿಸ್ ನಿಮಗೆ 10,000 ಆಗ್ಬಿಡುತ್ತೆ ನಿಮಗೆ ಶೋರೂಮ್. ನೆಕ್ಸ್ಟ್ ಕಾರ್ ಐ ಹ್ಯಾವ್ ಮಿನಿ ಕೂಪರ್, ಪ್ರೀಮಿಯಂ ಗಾಡಿನಲ್ಲಿ, ಹ್ಯಾಚ್ ಬ್ಯಾಕ್, ಸಿಟಿನಲ್ಲಿ ಬೇಕು, ಹೈವೇ ಬೇಕು. ಡೀಸೆಲ್ ನಲ್ಲಿ ಕೂಪರ್ ಡಿ 4 ಡೋರ್, ಡೀಸೆಲ್ ಆಟೋಮೆಟಿಕ್, ಟಾಪ್ ಎಂಡ್ ಸನ್ರೂಫ್, 2014 ಮಾಡೆಲ್, ಓನ್ಲಿ 60,000 ಓಡಿದೆ. 2 ಲೀಟರ್ ಡೀಸೆಲ್ ಇಂಜಿನ್ ಗಾಡಿ ಬರುತ್ತೆ. ಈ ಗಾಡಿದು ನಿಮಗೆ ಮೈಲೇಜ್ ಸಿಟಿನಲ್ಲಿ 15-14 ಬರುತ್ತೆ, ಹೈವೇ ನಲ್ಲಿ 20 ಬರುತ್ತೆ. ಪ್ರೈಸ್ ಇಸ್ ಓನ್ಲಿ ಅಬೌಟ್ 15.5 lakhs, ಸ್ಲೈಟ್ಲಿ ನೆಗೋಷಿಯಬಲ್ ಸರ್. ಫಾರ್ 2014 ಮಾಡೆಲ್ ಬ್ಯಾಂಗ್ಳೂರ್ ಗಾಡಿನೇ ಇದೆ ಇದು.
ಸೂಪರ್ ಆಗಿದೆಯಲ್ಲ ಸರ್, ಅವಾಗ್ಲೇ ನೋಡಿ ಸರ್ ಯಾವ ತರ ಸೂಪರ್ ಆಗಿದೆ. ಇದೇ ತರ ಇನ್ನೊಂದು ರೆಡ್ ಇದೆ ನಮ್ಮ ಹತ್ರ, ದಟ್ ಇಸ್ 2013 ಮಾಡೆಲ್, ಅದು ಬರೀ 30,000 ಹೊಡಿದೆ. ದಟ್ ಇಸ್ ಆಲ್ಸೋ ಸೇಮ್ ಪ್ರೈಸ್. ಸೊ 2 cars we have in Mini Cooper will get. ನೆಕ್ಸ್ಟ್ ಐ ಹ್ಯಾವ್ ಇನೋವಾ ಕ್ರಿಸ್ಟಾ ಇದೆ, ಯುಪಿ ಗಾಡಿ ಇದೆ, ಕರ್ನಾಟಕ ನಂಬರ್ ಆಗಿದೆ. 2018 ಮಾಡೆಲ್, ಡೀಸೆಲ್ ಮ್ಯಾನ್ಯುಯಲ್ 2.4 ಲೀಟರ್ ಡೀಸೆಲ್ ಇದು ಮ್ಯಾನ್ಯುಯಲ್ ಸಿಂಗಲ್ ಓನರ್ ಗಾಡಿ. ಡ್ರಿವನ್ ಓನ್ಲಿ ಅಬೌಟ್ 87,000 ಕಿಲೋಮೀಟರ್ ಗಾಡಿ, ಸಾರಿ 67,000 ಕಿಲೋಮೀಟರ್ ಗಾಡಿ ಓಡಿದೆ. ಇದು 2.4 ವಿ ವೇರಿಯಂಟ್ ವಿತ್ ಕೆ ನಂಬರ್ ಎಲ್ಲ ಸೇರಿಸಿ ನಿಮ್ಗೆ 18,50,000 ವಿತ್ ಕೆ ನಂಬರ್ ಮಾಡಿ ಕೊಟ್ಬಿಡ್ತೀನಿ ಸರ್. ಓಕೆ ಸರ್. ಇನ್ನೊಂದು ಎಸ್ ಕ್ರಾಸ್ ಇದೆ ನಮ್ಮ ಹತ್ರ, 2016 ಮಾಡೆಲ್ ನೋಡ್ತಾ ಇದಾರಾ, ಇದನ್ನು ಡೀಸೆಲ್ ಆಲ್ಫಾ ಇದು. ಸೆಕೆಂಡ್ ಓನರ್ ಗಾಡಿ, 68,000 ಕಿಲೋಮೀಟರ್ ಗಾಡಿ ಹೊಡಿದೆ. ಈ ಗಾಡಿ ಪ್ರೈಸ್ ಬಂದು ನಿಮಗೆ 6,45,000 ಇದೆ, ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. 6,45,000 6,45,000 2016 ಮಾಡೆಲ್ ಇದೆ. ಇದು 1.6 ಲೀಟರ್ ಇದು ಡೀಸೆಲ್. ತುಂಬಾ ಜನ ಕೇಳ್ತಾರೆ ಸರ್ ನಿಮ್ಗೆ ನ್ಯೂ ಶೇಪ್ ನಲ್ಲಿ ಆಪಲ್ ಶೇಪ್ ನಲ್ಲಿ ಸ್ವಿಫ್ಟ್ ಬೇಕು ಅಂತ. 2020 ಮಾಡೆಲ್ ಸ್ವಿಫ್ಟ್ ZX ಆಪ್ಷನಲ್ ಟಾಪ್ ಅಂಡ್ ಪೆಟ್ರೋಲ್ ಆಟೋಮೆಟಿಕ್ AMT ಗೇರ್ ಬಾಕ್ಸ್ ಸಿಂಗಲ್ ಓನರ್ ಆರ್ಮಿ ಆಫೀಸರ್ ವೆಹಿಕಲ್ ಗಾಡಿ, ಬರೀ 30,000 ಹೊಡಿದೆ. ಓನ್ಲಿ 30,000 ಕಿಲೋಮೀಟರ್ ಡ್ರಿವನ್ ಕಾರ್. ಶೋರೂಮ್ ಪ್ರೈಸ್ ಗಾಡಿದು 11,35,000 ಇದೆ ಸರ್ ಗಾಡಿದು. ಸೆಲ್ಲಿಂಗ್ ಪ್ರೈಸ್ ಜಸ್ಟ್ ಅಬೌಟ್ 6,85,000, ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. 2020 ಮಾಡೆಲ್ ಸಿಂಗಲ್ ಓನರ್ ZXi ಆಪ್ಷನಲ್ ಪ್ಲಸ್ ಟಾಪ್ ಅಂಡ್ ಪೆಟ್ರೋಲ್ ಆಟೋಮೆಟಿಕ್ ಗಾಡಿ, ಸಿಂಗಲ್ ಓನರ್ 30,000 ಹೊಡಿದೆ ಗಾಡಿ. ಓಕೆ ಸರ್. ಸೊ BMW ಇದೆ ಸರ್, ಇದು ಡೀಟೇಲ್ಸ್. BMW 2013 ಮಾಡೆಲ್ ಸರ್, 520D ಇದೆ, ಸಾರಿ 525D ಇದೆ ಗಾಡಿ ಇದು. ಡೀಸೆಲ್ ಆಟೋಮೆಟಿಕ್ ಟಾಪ್ ಅಂಡ್ ವಿತ್ ಸನ್ರೂಫ್ ಬರುತ್ತೆ. ಪ್ರೈಸ್ ಬಂದು ನಿಮ್ಗೆ 13,45,000, ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಬ್ಯಾಂಗ್ಳೂರ್ ಗಾಡಿ K51 ನಂಬರ್, ವಿ ನಂಬರ್ ಎಲ್ಲ ಏನಿಲ್ಲ, ಸೂಪರ್ ಎಕ್ಸಲೆಂಟ್ ಕಂಡೀಷನ್ ಗಾಡಿ ಇದೆ. ನಿಮ್ಗೆ ಈ ಗಾಡಿಗೆ ಎಂ ಸ್ಪೋರ್ಟ್ ಗೆ ಮಾಡಿಫೈ ಮಾಡಬಹುದು. 5 ಲಕ್ಷ ಕೊಟ್ಬಿಟ್ರೆ 2020 ಮಾಡೆಲ್ ಆಗ್ಬಿಡುತ್ತೆ ಗಾಡಿದು. ಇವನ್ನ 3 ಲಕ್ಷದಿಂದ ಸ್ಟಾರ್ಟ್ ಬಾಡಿ ಕಿಟ್, ಡಿಪೆಂಡಿಂಗ್ ವಾಟ್ ಆಲ್ ಯು ವಾಂಟ್. ಕ್ಲಸ್ಟರ್, ಅಲೈಜ್, ಬಾಡಿ ಕಿಟ್, ಸ್ಟೇರಿಂಗ್ ಎಲ್ಲ ಬರೋದ್ರಲ್ಲಿ ಅದೆಲ್ಲ ಹೆಂಗ್ ಮಾಡಿದ್ವಿ ಅಪ್ಗ್ರೇಡ್ ಅಂತ. ನಮ್ ಬೇರೆ ಗಾಡಿ ಬರ್ತಾ ಇದೆ ವೈಟ್, ಅದನ್ನು ಲಾಸ್ಟ್ ನಲ್ಲಿ ಆಡ್ ಮಾಡೋದು. ಇವತ್ತು ಡೆಲಿವರಿ ಇದೆ ಗಾಡಿದು, ಒಂದು 20 ದಿವಸ ಆಯ್ತು ಅದಕ್ಕೆ ಫುಲ್ ಮಾಡಿಫಿಕೇಶನ್ ಮಾಡಕ್ಕೆ. ತುಂಬಾ ಮಾಡಿಫಿಕೇಶನ್ ಮಾಡಿದಾನೆ ಅವನು, ಈಗ ಬರುತ್ತೆ ವೈಟ್ ಗೆ ಅವನು ಎಲ್ಲ ಮಾಡಿಫೈ ಮಾಡಿ ಮಾಡ್ತಾ ಇದ್ದಾರೆ. ಸೊ ದಿಸ್ ಇಸ್ ಪ್ರೈಸ್ ಅಟ್ ಅಬೌಟ್ 13,45,000, ಸ್ಲೈಟ್ಲಿ ನೆಗೋಷಿಯಬಲ್. 2013 ಮಾಡೆಲ್ ಡೀಸೆಲ್ ಆಟೋಮೆಟಿಕ್ 5 lakh, ಸಾರಿ BMW 520D ಇದು. ಓಕೆ. ನೆಕ್ಸ್ಟ್ ಫಾರ್ಟ್ ಫಿಗೋ ನಲ್ಲಿ ಪೆಟ್ರೋಲ್ ಗಾಡಿ ತುಂಬಾ ಜನ ಕೇಳ್ತಾರೆ ಆಟೋಮೆಟಿಕ್ ಬೇಕು ಅಂತ. ಇದು ಒನ್ ಆಫ್ ದಿ ಕಾರ್ 2015-16 ಮಾಡೆಲ್ ಗೋವಾ ರಿಜಿಸ್ಟ್ರೇಷನ್ ಸಿಂಗಲ್ ಓನರ್ ಗಾಡಿ, ಬರೀ 30,000 ಏನೋ ಗಾಡಿ ಹೊಡಿದೆ ಗಾಡಿ ಇದು. ಈ ಗಾಡಿ ವಿತ್ ಕೆ ನಂಬರ್ ಪ್ರೈಸ್ ಫೈನಲ್ ಬಂದು 4,45,000 ವಿತ್ ಕೆ ನಂಬರ್ ಮಾಡಿ ಕೊಟ್ಬಿಡ್ತೀನಿ. 4,45,000 ವೆರಿ ಗುಡ್ ಡೀಲ್ ಪ್ರೈಸ್ ಐ ಆಮ್ ಗಿವಿಂಗ್ ಯು. ನಿಮಗೆ ಆಲ್ಮೋಸ್ಟ್ ನಿಮಗೆ 4 lakhs ಗೆ ಫೈನಲ್ ಆಗಿ ವಿತ್ ಕೆ ನಂಬರ್ ಮಾಡಿ ಕೊಡ್ತೀನಿ ಸರ್. ವಿತ್ ಫೈನಲ್ ಪ್ರೈಸ್ ವಿತ್ 4 lakh ವಿತ್ ಕೆ ನಂಬರ್ ಐ ಗಿವ್ ಯು. ನೆಕ್ಸ್ಟ್ ಲೋ ಬಜೆಟ್ ನಲ್ಲಿ ಮಾತ್ರ Audi Q5 ಇದೆ, ಪೆಟ್ರೋಲ್ ವೇರಿಯಂಟ್ ಆಟೋಮೆಟಿಕ್ ಟಾಪ್ ಎಂಡ್, 2010 ಮಾಡೆಲ್ FC ಎಲ್ಲ ನಿಮ್ಗೆ ಆಗಿದೆ. ಈ ಗಾಡಿ ಪ್ರೈಸ್ ಒಂದು 9,50,000, ಸ್ಲೈಟ್ಲಿ ನಿಮ್ಗೆ ನೆಗೋಷಿಯಬಲ್ ಆಗುತ್ತೆ ಸರ್. ಏನ್ ಸರ್ ಅಲೈಸ್ ಇದು ಸೂಪರ್ ಆಗಿದೆ, ಸೂಪರ್ ಇದೆ, ಅಪ್ಗ್ರೇಡ್ ಎಲ್ಲ ಮಾಡಿದ್ದಾರೆ. ಪೆಟ್ರೋಲ್ ನಲ್ಲಿ ತುಂಬಾ ಜನ ಕೇಳ್ತಾರೆ ಪ್ರೀಮಿಯಂ ಬೇಕು ಅಂತ, ಅದಕ್ಕೇನು ಅವರು ಟ್ಯೂನಿಂಗ್ ಎಲ್ಲ ಮಾಡ್ತಾರೆ. ಸೊ ಪೆಟ್ರೋಲ್ ಗಾಡಿ ಒಳ್ಳೇದಾಗಿರುತ್ತೆ ಅವ್ರಿಗೆ. ಯು ಕ್ಯಾನ್ ಡೂ ದಿಸ್ ಫಾರ್ 3 ಲೀಟರ್ ಇಂಜಿನ್, ನಿಮಗೆ 2 ಲೀಟರ್ ಪೆಟ್ರೋಲ್ ಬರುತ್ತೆ ಇದು. ಅಂಡ್ ವೆರಿ ನೀಟ್ ಕಾರ್, ಸಿಂಗಲ್ ಓನರ್ ಗಾಡಿ ಇದೆ ಇದು, ಸಾರಿ ಥರ್ಡ್ ಓನರ್ ಗಾಡಿ ಇದೆ. ಪ್ರೈಸ್ ಬಂದು 9,50,000, ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ ಸರ್. ಟ್ಯೂನಿಂಗ್ ಎಲ್ಲ ಮಾಡ್ತೀರಾ ಸರ್ ನೀವು? ಪೆಟ್ರೋಲ್ ಗಾಡಿಗೆಲ್ಲ ಆಗ್ಬಿಡುತ್ತೆ ಸರ್, ನಾಟ್ ಫಾರ್ ಡೀಸೆಲ್. ವಿಲ್ ಡೂ ಹಿಯರ್ ಓನ್ಲಿ, ನೋ ಪ್ರಾಬ್ಲಮ್. ಮಾಡಿಫಿಕೇಶನ್ ಎಂ ಸ್ಪೋರ್ಟ್ ಎಲ್ಲ ನಾವು ಇಲ್ಲೇ ಮಾಡ್ತೀವಿ ಈಗ. ನೆಕ್ಸ್ಟ್ ಗಾಡಿ UP ಗಾಡಿ ಇದು ನಮ್ಮ ಹತ್ರ, ಡೀಸೆಲ್ ಆಟೋಮೆಟಿಕ್ Q5 ಇದೆ. ಇದ್ರ ಪ್ಯಾನೋರಿಕ್ ಸನ್ರೂಫ್ 2014 ಮಾಡೆಲ್ ಇದೆ. ದಿಸ್ ಪ್ರೈಸ್ ಇಸ್ ಓನ್ಲಿ 6,75,000 ಸರ್ ವಿತ್ NOC ಕೊಟ್ಬಿಡ್ತೀವಿ. ಸೂಪರ್ ಸರ್, ವೆರಿ ಗುಡ್ ಡೀಲ್ ಯು ವಿಲ್ ಗೆಟ್ ಆನ್ ದಿಸ್ ಒನ್. ನೆಕ್ಸ್ಟ್ ಗಾಡಿ ನಮ್ಮ ಹತ್ರ ವರ್ನಾ ಫ್ಯೂಡಿಕ್ ಇದೆ, ಡೀಸೆಲ್ ಆಟೋಮೆಟಿಕ್ 2014 ಮಾಡೆಲ್ ಸಿಂಗಲ್ ಓನರ್ ಬ್ಯಾಂಗ್ಳೂರ್ ಗಾಡಿ ಇದೆ ಇದು. ಈ ಗಾಡಿ ಪ್ರೈಸ್ ಬಂದು ನಿಮಗೆ ಬರೀ 5 ಲಕ್ಷ ಇದೆ, ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. 5 lakhs ಓನ್ಲಿ ವಿಲ್ ಗೆಟ್ ಗುಡ್ ಡೀಲ್ ಪ್ರೈಸ್ ವಿಲ್ ಗೆಟ್. 14 ಮಾಡೆಲ್ ಡೀಸೆಲ್ ಆಟೋಮೆಟಿಕ್ ಟಾಪ್ ಅಂಡ್ ಮಾಡೆಲ್ ಗಾಡಿ. ನೆಕ್ಸ್ಟ್ ಬಂದ್ರು ನಮ್ಮ ಹತ್ರ ಫಾರ್ಡ್ ಇಂಡಿವರ್ ಇದೆ, 2018 ಮಾಡೆಲ್ ಸಿಂಗಲ್ ಓನರ್, ಬರೀ 13,000 ಹೊಡಿದೆ, 13,000 ಓನ್ಲಿ. ದಿಸ್ ಐ ವಿಲ್ ಗಿವ್ ಫಾರ್ 19.5 lakhs ವಿತ್ NOC ಸರ್, ಫೈನಲ್ ಪ್ರೈಸ್. ಸರ್ ಇದಕ್ಕೆ ಈಗ ರ್ಯಾಪ್ಟರ್ ಕಿಟ್ ಅಂತ ಒಂದು ಚೇಂಜ್ ಅದೆಲ್ಲಾನು ಅಪ್ಗ್ರೇಡ್ ಮಾಡಬಹುದು. ಅದು ಒಂದು 3 ಲಕ್ಷ 4 ಲಕ್ಷ ಆಗುತ್ತೆ ಡಿಪೆಂಡಿಂಗ್ ಆನ್ ದಟ್. ರ್ಯಾಪ್ಟರ್ ಕಿಟ್ ಹಾಕಿ ಎಲ್ಲ ಮಾಡಿಫೈ ಮಾಡ್ತಾರೆ ಜನರು. ಐರನ್ ಮ್ಯಾನ್ ಸಸ್ಪೆನ್ಷನ್ ಹಾಕ್ಬಹುದು, ಎಲ್ಲ ಅಪ್ಗ್ರೇಡ್ ಮಾಡಬಹುದು. ಲೆಜೆಂಡರ್ ಅಂತ ಬಾಪಾಗಿ ಕಾಣಿಸುತ್ತೆ ಇದು. 3.2 ಲೀಟರ್ ದಿಸ್ ಇಸ್ 4x4 ಡೀಸೆಲ್ ಆಟೋಮೆಟಿಕ್ ಗಾಡಿ, ಟಾಪ್ ಅಂಡ್ ಮಾಡೆಲ್ ಸಿಂಗಲ್ ಓನರ್, ಬರೀ 13,000 ಹೊಡಿದೆ. 19,50,000 ವಿತ್ NOC ನಿಮಗೆ ಮಾಡಿ ಕೊಡ್ತೀನಿ ಫೈನಲ್ ಪ್ರೈಸ್. ಸೂಪರ್ ಸರ್. ಓಕೆ. ನೆಕ್ಸ್ಟ್ ಪ್ರೈಸ್ W7 ಇದೆ ನಮ್ಮ ಹತ್ರ, 2015 ಮಾಡೆಲ್ ಸಿಂಗಲ್ ಓನರ್ ಡೀಸೆಲ್ ಮ್ಯಾನ್ಯುಯಲ್ ಗಾಡಿ ಇದೆ. ದಿಸ್ ಕಾರ್ ಇಸ್ ಪ್ರೈಸ್ ಅಟ್, ಸಾರಿ ಇದು ಆಲ್ಮೋಸ್ಟ್ ಸೋಲ್ಡ್ ಆಗಿದೆ. ದಿಸ್ ಇಸ್ ಸೋಲ್ಡ್ ಅಟ್ 5,75,000 ಗೆ ನಿಮಗೆ ಸೋಲ್ಡ್ ಆಗ್ಬಿಟ್ಟಿದೆ ಗಾಡಿದು. ನೆಕ್ಸ್ಟ್ ಇನ್ನೊಂದು ನಮ್ಮ ಹತ್ರ ಮರ್ಸಿಡೀಸ್ ಬೆಂಜ್ ಇದೆ ಸರ್, ಡೀಸೆಲ್ ಆಟೋಮೆಟಿಕ್ ಗಾಡಿ, 2012 ಮಾಡೆಲ್ ಗಾಡಿ ಇದೆ ನಮ್ಮ ಹತ್ರ. ಟಾಪ್ ಅಂಡ್ ಮಾಡೆಲ್ ವಿತ್ ಸನ್ರೂಫ್ ಬರುತ್ತೆ, ಸೆಕೆಂಡ್ ಓನರ್ ಬ್ಯಾಂಗ್ಳೂರ್ ಗಾಡಿ ಇದೆ. ದಿಸ್ ಗಾಡಿ ನಮ್ಗೆ ಬರೀ 10 ಲಕ್ಷ ಕೊಟ್ಬಿಡ್ತೀನಿ ಸರ್. 10 lakhs, ನಾಟ್ ಅ ಸಿಂಗಲ್ ಪೈಸಾ ಖರ್ಚಿಲ್ಲ, ಬರೀ ಪಾಲಿಶ್ ಟಚ್ ಅಪ್ ಪೇಂಟ್ ಮಾಡಬೇಕು ಬಂಪರ್ ನಲ್ಲಿ ಅಷ್ಟೇ. ಮೆಕ್ಯಾನಿಕಲ್ ಗೇರ್ ಬಾಕ್ಸ್ ಎಲ್ಲ ಸೂಪರ್ ಆಗಿದೆ, ಟೈರ್ ಇನ್ಶೂರೆನ್ಸ್ ಎಲ್ಲ ಇದೆ ಗಾಡಿಯಲ್ಲಿ. ಮೆಕ್ಯಾನಿಕಲ್ ಏನು ವರ್ಕ್ ಇಲ್ಲ. ಕಾರ್ ಡ್ರಿವನ್ ಓನ್ಲಿ ಅಬೌಟ್ 94,000 ರಿಕಾರ್ಡೆಡ್, ಸೆಕೆಂಡ್ ಓನರ್ ಬ್ಯಾಂಗ್ಳೂರ್ ಗಾಡಿ ಇದೆ. 2012 ಮಾಡೆಲ್ ನ್ಯೂ ಶೇಪ್ C ಕ್ಲಾಸ್ ಇದು.
ಡೀಸೆಲ್. ಇನ್ನೊಂದು ಲೋ ಬಜೆಟ್ ನಲ್ಲಿ ನಿಮ್ಗೆ ಸ್ಕೋಡಾ ರ್ಯಾಪಿಡ್ ಆಟೋಮೆಟಿಕ್ ಪೆಟ್ರೋಲ್ 2012 ಮಾಡೆಲ್ ಇದೆ. ಪೆಟ್ರೋಲ್ ಆಟೋಮೆಟಿಕ್ ಬರುತ್ತೆ, ಟಾಪ್ ಇನ್ ಮಾಡೆಲ್ ಎಲಿಗೆನ್ಸ್ ಇದೆ, ಸಾರಿ ಆಂಬಿಯಂಟ್ ವೇರಿಯಂಟ್ ಇದೆ, ಏರ್ ಬ್ಯಾಗ್ ABS ಬರುತ್ತೆ ಗಾಡಿಯಲ್ಲಿ, ಆಟೋಮೆಟಿಕ್ ಗಾಡಿ ಪೆಟ್ರೋಲ್. ದಿಸ್ ಕಾರ್ ಇಸ್ ಪ್ರೈಸ್ ಅಟ್ ಜಸ್ಟ್ 3,40,000 rupees ಓನ್ಲಿ ಸರ್. 3,40,000 ಪೆಟ್ರೋಲ್ ಆಟೋಮೆಟಿಕ್ ಗಾಡಿ ಸೆಡಾನ್ ಅಲ್ಲಿ ಲೋ ಬಜೆಟ್ ನಿಮಗೆ ಸಿಗುತ್ತೆ. ಅಂಡ್ ನೆಕ್ಸ್ಟ್ ಇನ್ನೊಂದು ನಮ್ಮ ಹತ್ರ ರ್ಯಾಪಿಡ್ ಇದೆ, 2012 ಮಾಡೆಲ್ ಇದೆ ಸರ್. ಪೆಟ್ರೋಲ್ ಮ್ಯಾನ್ಯಲ್ ಗಾಡಿ, ಆಂಬಿಯಂಟ್ ವೇರಿಯಂಟ್, ಸೆಕೆಂಡ್ ಓನರ್, ಪೆಟ್ರೋಲ್ ಮ್ಯಾನ್ಯಲ್, ಡ್ರಿವನ್ ಓನ್ಲಿ ಅಬೌಟ್ 60,000 kilometers sir. Okay. This car I'll give us just final price 2,85,000 sir. 2,85,000. 85,000 I'll give it off sir. And next ಇನ್ನೊಂದು XUV 500 sir. Next XUV 500 ಬಂದು ಇದು 2015 ಮಾಡೆಲ್ ಸರ್. W8 ಇದೆ ಇದು. W8 W6 W8 इसका प्राइस 5,25,000 ಇದು NOC ನ್ಯೂ ಶೇಪ್ 2015 ಮಾಡೆಲ್ ಕೊಡ್ಬಿಡ್ತೀನಿ ಸರ್ ಇದು. ನೆಕ್ಸ್ಟ್ ಫಾರ್ಚುನರ್ ಇದೆ 2015 ಮಾಡೆಲ್ ಡೀಸೆಲ್ ಆಟೋಮೆಟಿಕ್ ಸೆಕೆಂಡ್ ಓನರ್, ಓನ್ಲಿ 68,000 ನೋಡಿದೆ ಸರ್. ಬ್ಯಾಂಗ್ಳೂರ್ ಗಾಡಿ KA01 ನಂಬರ್, ವೆರಿ ಗುಡ್ ಕಾರ್, ಬ್ರಾಂಡ್ ನ್ಯೂ ಟೈರ್ ಎಲ್ಲ ಇದೆ. ಪ್ರೈಸ್ ಬಂದು 16,50,000 ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ನೆಕ್ಸ್ಟ್ ಇನ್ನೊಂದು ಫಾರ್ಡ್ ಇಕೋಸ್ಪೋರ್ಟ್ ಇದೆ, ಬಟ್ ಇದು 2015 ಮಾಡೆಲ್ ಆಟೋಮೆಟಿಕ್ ಪೆಟ್ರೋಲ್ ಗಾಡಿ. ಸಿಂಗಲ್ ಓನರ್, ಡ್ರಿವನ್ ಓನ್ಲಿ ಅಬೌಟ್ 72,000 kilometers ಗಾಡಿ ಓಡಿದೆ. ದಿಸ್ ಕಾರ್ ಇಸ್ ಪ್ರೈಸ್ ಅಟ್ ಅಬೌಟ್ ನಿಮ್ಗೆ ಒಂದು 5 ಲಕ್ಷಕ್ಕೆ ಮಾಡಿ ಕೊಟ್ಬಿಡ್ತೀನಿ ಸರ್. ಸೂಪರ್ ಸರ್. ಆಟೋಮೆಟಿಕ್ ಗಾಡಿ ಇದೆ. ನೆಕ್ಸ್ಟ್ ಗಾಡಿ ನಮ್ಮ ಹತ್ರ ಇನ್ನೊಂದು Audi Q5 ಇದೆ, ಆದ್ರೆ ಸೋಲ್ಡ್ ಆಗ್ಬಿಟ್ಟಿದೆ. ಇಫ್ ಐ ಟೆಲ್ ಯು ದ ಪ್ರೈಸ್ 2009 ಮಾಡೆಲ್ ಇತ್ತು, ನೆನ್ನೆ ವಿಡಿಯೋ ಎಲ್ಲ ಮಾಡಿದ್ರೆ ಫುಲ್ ವೈರಲ್ ಆಯ್ತು ವಿಡಿಯೋ. ಟಾಪ್ ಅಂಡ್ ಮಾಡೆಲ್ ಗಾಡಿ ಇದೆ, ಸಿಂಗಲ್ ಓನರ್ ಗಾಡಿ ಇತ್ತು, ಡೀಸೆಲ್ ಆಟೋಮೆಟಿಕ್ ಗಾಡಿ, ಬ್ಯಾಂಗ್ಳೂರ್ ಗಾಡಿ. ಓಕೆ, 5.5 ಕೊಟ್ಟಿದ್ದೀನಿ ಸರ್. ಅಷ್ಟೇನಾ? ಅಷ್ಟೇ ಸರ್, ಒಳ್ಳೆ ಡೀಲ್ ಪ್ರೈಸ್ ಇತ್ತು, ಅಲ್ಲಿ ಕೊಟ್ಟಿದ್ದೀನಿ. ನಾಳೆ ಡೆಲಿವರಿ ಇದೆ ಗಾಡಿದು ಈಗ. ಸೊ ಆ ಪ್ರೈಸ್ ಅಲ್ಲಿ ಕಡಿಮೆ ಪ್ರೈಸ್ ಅಲ್ಲಿ ಹೇಳಿದೀನಿ. ಅಫೋರ್ಡಬಲ್ ಲಕ್ಸುರಿ ಕಾರ್ಸ್, ಈಸಿ EMI ಲೋನ್ ಆಫರ್, ದಸರಾ ಆಫರ್ ಎಲ್ಲ ನಿಮಗೆ ಗಾಡಿನಲ್ಲಿ ಸಿಗುತ್ತೆ. ಸೊ ನಮ್ಮ ಶೋರೂಮ್ ಇರೋದು JP Nagar 5th phase ಜೈತೂನ್ ಹತ್ರ ಲೊಕೇಶನ್ ಇದೆ. ಅಲ್ಫಾ ಕಾರ್ ನಂಬರ್ ಮೆನ್ಷನ್ ಆಗಿದೆ. ಪ್ಲೀಸ್ ವಾಟ್ಸ್ಆಪ್ ಇಲ್ಲ ಅಂದ್ರೆ ಈ ನಂಬರ್ಗೆ ಕಾಲ್ ಮಾಡಬೇಡಿ. ಥ್ಯಾಂಕ್ ಯು ಸೊ ಮಚ್. ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೊ ಮಚ್ ಸರ್. ಸೊ ವೀಕ್ಷಕರೇ, ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಅದೇ ನೀವು ನನಗೆ ಮಾಡೋ ಫೇವರು. ಆ್ಯಂಡ್ ಇನ್ನು ಬೇರೆ ಎಲ್ಲಾದರೂ ವಿಡಿಯೋ ಮಾಡಬೇಕಂದ್ರೆ ಕಮೆಂಟಲ್ಲಿ ತಿಳಿಸ್ಕೊಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಇನ್ ದ ನೆಕ್ಸ್ಟ್ ವಿಡಿಯೋ. ಅಂಟಲ್ ದನ್ ಇಟ್ಸ್ ಪವಿತ್ರನ್ ಸೈನಿಂಗ್ ಔಟ್. ಬೈ ಬೈ. ಪೀಸ್ ಔಟ್. ಟೇಕ್ ಕೇರ್.